ವೇದಿಕೆಯನ್ನು ಅಲಂಕರಿಸಿರುವಂಥ ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯರವರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಶರವಣರವರೇ, ಎಲ್ಲ ನಮ್ಮ ಸಾರ್ಥಕ ಫೌಂಡೇಶನ್ನ ಪದಾಧಿಕಾರಿಗಳೇ ಮತ್ತು ಮುಂದೆ ಇರುವಂತೆಲ್ಲ ವಿದ್ಯಾರ್ಥಿಗಳೇ, ಈಗಾಗಲೇ ರವಿ ಸುಬ್ರಹ್ಮಣ್ಯ ಅವರು ಪ್ರತಿಯೊಂದು ಇಂಚಲ್ಲಿ ಹೇಳಿ ಎಲ್ಲ ತಮ್ಮ ಮನಸ್ಸಿನಲ್ಲಿ ತುಂಬುವಂತೆ ಮಾಡಿದ್ದಾರೆ. ನಾನು ಹೇಳೋಕ್ಕೆ ಯಾಕೆ ನಿಂತ್ಕೊಂಡೆ ಅಂದರೆ, ಇಲ್ಲಿ ರಾಮ್ ಪ್ರಸಾದ್ ಅವರು ವೇದಿಕೆ ಮೇಲಿರುವಾಗ ಮತ್ತು ನಟರಾಜ್ ಅವರು ಇರುವಾಗ ಒಂದು ಮಾತು ಹೇಳೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗ್ತಾ ಇದ್ದೀವಿ, ನಮಗೆ ಸ್ಥಳಾವಕಾಶ ಬೇಕು ಅಂತ. ನಿಜ, ಎಲ್ಲೂ ದೂರ ಹೋಗೋದು ಬೇಡ, ಎದುರುಗಡೆನೆ ಈ ಒಂದು ರಾಮ ಮಂದಿರದ ಎದುರುಗಡೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದೀವಿ. ಆ ಬಸ್ ಸ್ಟ್ಯಾಂಡ್ ಕಟ್ಟಡದಲ್ಲಿ ಸುಮಾರು 8,000 ಸ್ಕ್ವೇರ್ ಫೀಟ್ ಖಾಲಿ ಜಾಗ ಇದೆ. ಅದು BMTC ಅವರ ಹಿಡಿತದಲ್ಲಿದೆ. ಯಾಕೆಂದರೆ BMTCಗೆ ಆ ಒಂದು ಬಾಡಿಗೆಗೆ ಯಾರೂ ಬರ್ತಾ ಇಲ್ಲ. ಅದು ಸುಮಾರು 4 ವರ್ಷಗಳಿಂದ ಖಾಲಿನೇ ಇದೆ. ಆ ಒಂದು ಕಟ್ಟಡದಲ್ಲಿ ಒಂದು 8,000 ಅಳತೆಯ ನಿವೇಶನ ಒಂದು ಕಟ್ಟಡ. ನಾನಾದರೂ ಕೇಳ್ಕೊಳ್ಳೋದಿಷ್ಟೇ, ಶ್ರೀಯುತ ಶರವಣ ಅವರು ಮತ್ತು ರವಿ ಸುಬ್ರಹ್ಮಣ್ಯರವರು ರಾಮಲಿಂಗಾರೆಡ್ಡಿಯವರ ಹತ್ರ ಮಾತಾಡಿ ಅವ್ರ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿದ್ದೆ. ಆದರೆ ಆ ಎದುರುಗಡೆ ಇರೋವಂಥ ನಮಗೆ ಆ ಹಾಲು 8,000 ಅಡಿ ಹಾಲಿನಲ್ಲಿ ನಾವೊಂದು ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಟ್ಟು ತುಂಬ ಸಂತೋಷ ಆಗ್ತಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ನನಗೂ ಅವಕಾಶ ಕೊಟ್ಟಿದ್ದಾರೆ ಮಾತಾಡೋಕ್ಕೆ. ಅವ್ರು ಮಾತಾಡೋವಾಗ ನಂಗೆ ಜ್ಞಾಪಕ ಬಂತು, ತಕ್ಷಣ ಅದು ಹೇಳಿದ್ದೀನಿ. ನಿಮ್ಮಿಂದ ನಾವು ಕೆಲಸ ಮಾಡೋಕ್ಕಿರ್ತೀವಿ, ಏನು ಹೇಳಿ ಮಾಡೋಕ್ಕಿರ್ತೀವಿ ಅಂತ ಹೇಳೋಕ್ಕೆ ಇಚ್ಛೆಪಟ್ಟು ನಾನು ಶರವಣ ಅವ್ರಿಗೂ ಹೇಳಿದೆ, ರವಿ ಸುಬ್ರಹ್ಮಣ್ಯ ಅವ್ರಿಗೂ ಹೇಳಿದೆ, ಇಲ್ಲಿ HS ವೆಂಕಟೇಶ್ ಮೂರ್ತಿರವರ ಒಂದು ನುಡಿ ನಮನ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಹಿರಿಯ ಸಾಹಿತಿಗಳು, ಅದಕ್ಕೆ ನಿಮಗೂ ಆದರೆ ಬಂದು ಹೋಗಿ ಅಂತ. ಇಬ್ಬರು ಅರ್ಜೆಂಟ್, ಅವ್ರು ಮೈಸೂರಿಗೆ ಹೋಗೋದ್ರಲ್ಲಿದ್ದಾರೆ, ಇವರು ಕೊಳ್ಳೇಗಾಲಕ್ಕೆ ಹೋಗೋಕ್ಕಿದ್ದಾರೆ. ಅದ್ರ ಮಧ್ಯೆ ಅವರಿಬ್ಬರಿಗೂ ಇದು ಕೇಳಿಸ್ಲಿ ಅಂದ್ಬಿಟ್ಟು ನಾನು ಬಂದೆ. ಮಧ್ಯದಲ್ಲಿ ಶರವಣ ಅವ್ರು ಮಾತಾಡಬೇಕಾಯ್ತು, ಕೇಳ್ಕೊಂಡು ಬಂದಿದ್ದೀನಿ. ನಮ್ಗೆ ಹಾಗೆ ಹೈಸ್ಕೂಲ್ ಅದನ್ನು ಮಾತಾಡಿದ್ದೀನಿ. ನಮ್ಮ ಅಶೋಕ್ ನಗರ NR ಕಾಲೋನಿನಲ್ಲಿರುವಂಥ ಒಂದು ಉತ್ತಮವಾದ ಕಟ್ಟಡ ನಿರ್ಮಾಣ ಆಗಿದೆ. ರವಿ ಸುಬ್ರಹ್ಮಣ್ಯ ಅವರ ಸರ್ಕಾರದಿಂದ ನಮಗೆ ಹಣ ತಂದುಕೊಟ್ರು. ಅದನ್ನೊಂದು ಒಳ್ಳೆ ಸ್ಕೂಲ್ ಕಟ್ಟಿದ್ದೀವಿ. ಆ ಒಂದು ಕಟ್ಟಡದಲ್ಲಿ ಈಗ ಪ್ರೈಮರಿ ಮತ್ತು ಮಿಡಲ್ ನಮ್ಮ ಸಾರ್ಥಕ ಫೌಂಡೇಶನ್ ದತ್ತು ತಗೊಂಡು ನಡೆಸ್ತಾ ಇದ್ದಾರೆ. ಹೈಸ್ಕೂಲು ನಡೆಸಬೇಕಾಗಿದೆ. ಒಂದೇ ಕಟ್ಟಡದಲ್ಲಿ ಒಂದೇ ಮ್ಯಾನೇಜ್ಮೆಂಟ್ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಶರವಣ ಅವ್ರಿಗೆ, ಹಾಗೆ ರವಿ ಸುಬ್ರಹ್ಮಣ್ಯ ಅವ್ರಿಗೆ. ಇಬ್ಬರು ಒಪ್ಕೊಂಡಿದ್ದಾರೆ. ಮುಂದಿನ ವಾರ ಒಂದು ನಗರಾಭಿವೃದ್ಧಿ ಸಭೆ ನಡೆಯುತ್ತೆ. ಆ ಸಭೆಗೆ ಸಾರ್ಥಕದವರು ಮತ್ತು ನೀವು ಎಲ್ಲ ಬನ್ನಿ. ಅಲ್ಲೇ ನಾನು ಮಾತಾಡಿ ಆ ಸ್ಪೆಷಲ್ ಕಮಿಷನರ್ ಯಾರಿದ್ದಾರೆ ಎಜುಕೇಷನ್ಗೆ ಅವ್ರ ಹತ್ರ MOU ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ. ಹೈಸ್ಕೂಲು ನಮಗೆ ಈ ಒಂದು ಇದರಲ್ಲಿ ಬಂದುಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಅಕಾಡೆಮಿಕ್ ಇಯರ್ನಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆಪಟ್ಟು ನನ್ನ ಬರಮಾಡ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಡಿ. ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಈಗ ಫೆಲಿಸಿಟೇಷನ್ ಆಫ್ ಟಾಪರ್ಸ್ ಆಫ್ ಸೆಕೆಂಡ್ ಇಯರ್ PUC. ಅಂದರೆ ಟಾಪರ್ಸ್ ಇರ್ತಾರೆ, ಅದರಲ್ಲೂ ಟಾಪರ್ಸ್ ಅಂದರೆ ನೀವು ಯೋಚನೆ ಮಾಡಿರ್ಬೋದು ಇವರೆಷ್ಟು ಶ್ರಮವನ್ನು ವಹಿಸಿ ಮುತುವರ್ಜಿಯಿಂದ ವಿದ್ಯೆಯನ್ನು ಕಲ್ತಿರ್ತಾರೆ ಅಂತ. ಸೊ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಹೀನಾಯ ಕೃತ್ಯಗಳಲ್ಲಿ ಒಂದು ಇತ್ತೀಚೆಗೆ ನಡೆದಂಥ ಪಹಲ್ಗಾಮ್ ಕೃತ್ಯ, ಅದು ನಿಮ್ಮೆಲ್ಲರ ಮನಸ್ಸಿಗೆ ಅತ್ಯಂತ ಧಕ್ಕೆಯನ್ನು ಉಂಟು ಮಾಡಿದೆ. ಆದರೆ ಅದಕ್ಕೆ ನಮ್ಮ ಸರ್ಕಾರ ಸೂಕ್ತ ಪಾಠವನ್ನು ಸಹ ನಮ್ಮ ಶತ್ರು ರಾಷ್ಟ್ರಕ್ಕೆ ಕಲಿಸಿದೆ. ಆದರೂ ಸಹ ಇದು ಏನೇ ಮಾಡಿದ್ರೂ ನಾವು ಅಲ್ಲಿ ಆಗಿರ್ತಕ್ಕಂಥ ಒಂದು ಸಾವು ನೋವುಗಳನ್ನ ಮತ್ತೆ ಏನು ಸರಿಪಡಿಸೋಕ್ಕಾಗೋದಿಲ್ಲ. ಆದರೂ ಸಹ ನಮ್ಮ ಕಡೆಯಿಂದ ಅಂದರೆ ನಮ್ಮ ಸಾರ್ಥಕ ಫೌಂಡೇಶನ್ ಕಡೆಯಿಂದ ಒಂದು ಚಿಕ್ಕ ಗೆಸ್ಚರ್ ಆಗಿ ಇವತ್ತಿನ ದಿನ ಶ್ರೀಮತಿ ಸುಜಾತ ಅವರು, ಇವರು ಶ್ರೀಯುತ ವೈಫ್ ಆಫ್ ಭರತ್ ಭೂಷಣ್, ಇವರು ಬಂದಿರ್ತಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಸಹಾಯಧನ ಅದನ್ನು ದಯವಿಟ್ಟು ಶರವಣನ್ ಸರ್ ಅವರು ಶ್ರೀಯುತರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರೀಮತಿ ಪಲ್ಲವಿ ವೈಫ್ ಆಫ್ ಮಂಜುನಾಥ್, ಇವರು ಶಿವಮೊಗ್ಗಲ್ಲಿರೋದು ಕಾರಣ ಬರೋಕ್ಕಾಗಿಲ್ಲ, ಬಟ್ ಅವ್ರಿಗೂ ಸಹ ಈ ಸಹಾಯಧನ ತಲುಪುತ್ತೆ. ಸೊ ಹಾಗಾಗಿ ಇವರ ಮಗ ಹವೀಶ್ ಅಂತ, ಸೊ ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಶ್ರೀಮತಿ ಸುಜಾತ ಅವರು ಬಂದಿರ್ತಾರೆ. ಸೊ ಅವರನ್ನು ಬರಮಾಡ್ಕೊಳ್ಳೋಣ ಸ್ನೇಹಿತರೆ. ಖಂಡಿತವಾಗ್ಲೂ ಬಹಳ ದುಃಖದ ಸಂಗತಿ ಏನು ನಡೆದಿದೆ ಅವರ ಸಂಸಾರದಲ್ಲಿ. ಆದರೆ ನಮ್ಮ ಕಡೆಯಿಂದ ಸಾಂತ್ವನ ಕೊಡೋದಕ್ಕೆ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಸೊ ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಸಂಸಾರದೊಂದಿಗೆ ಸದಾಕಾಲ ಇರಲಿ. ಭರತ್ ಭೂಷಣ್ ಅವ್ರಿಗೆ ಭಗವಂತ ಕೊಡೋಣ.
Thank you, madam. We really appreciate the brave friend that you have put up, and it's really heartwarming to know. All right. ಗೌರ್ಮೆಂಟ್ PU ಕಾಲೇಜ್, ಇದರಲ್ಲಿ ಮೊದಲನೇದಾಗಿ ಲಾವಣ್ಯ ಎಂ ಆರ್ಟ್ಸಲ್ಲಿ 95.5% ತೆಗೆದುಕೊಂಡಿರ್ತಾರೆ. ಸೆಕೆಂಡ್ ಇಯರ್ PUCಲಿ 95.5% ಲಾವಣ್ಯ. ಸೊ ಕುಮಾರಿ ಲಾವಣ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಖುಷ್ಬು ಸಹ ವೇದಿಕೆ ಮೇಲೆ ಬರಬೇಕು. ಸಮನ್ವಿತ್ MN ವಿಜ್ಞಾನ ಸೈನ್ಸಲ್ಲಿ 98.17%. ಅಷ್ಟೇ ಅಲ್ಲ, CETಲಿ 1120th ರ್ಯಾಂಕ್. ಮೈ ಗುಡ್ನೆಸ್ ಮೀ. ಅದೇ ರೀತಿ ಸಾರ್ಥಕ ಟಾಪರ್ಸ್ ಭುವನ BK ಕಾಮರ್ಸಲ್ಲಿ 95.5% ಆ್ಯಂಡ್ ಸಾಯಿ ಚರಣ್ C ಸೈನ್ಸಲ್ಲಿ 92.83%. ಗಣ್ಯ ವ್ಯಕ್ತಿಗಳು, ಹಾಗೆ ನಾನು ಹೇಳಿದಂಥ ನಟರಾಜ್, ಲಕ್ಷ್ಮೀ, ದಿನೇಶ್, ಮಂಜುನಾಥ್, ನವೀನ್ ಅವರು, ಅವರಿಗೆ ಈಗ ನಮ್ಮ ಕಡೆಯಿಂದ ಗೌರವ ಸಮರ್ಪಣೆ. ಈಗ ಲಾವಣ್ಯ, ನಾನು ಕರೆಯತಕ್ಕಂಥ ಹೆಸರು ಮುಂದೆ ಬರಬೇಕಮ್ಮ, ಒಂದೆಜ್ಜೆ. ಲಾವಣ್ಯ ಒಂದೆಜ್ಜೆ ಮುಂದೆ ಬನ್ನಿ. ಹಾಂ, ಖುಷ್ಬು ಜೈನ್ ಮುಂದೆ ಬನ್ನಿ. ಖುಷ್ಬು ಜೈನ್. ಸ್ನೇಹಿತರೆ, ಬರೀ ಈ ಥರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಅಷ್ಟೇ ಅಲ್ಲ, ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ವೈಯಕ್ತಿಕವಾಗಿ ಹೋಗಿ ಅವರ ಮನೆಗಳಲ್ಲಿ ವಿಶ್ಲೇಷಣೆ ಮಾಡಿ ತದನಂತರ ಸಹಾಯವನ್ನು, ಯಾಕೆಂದರೆ ಅದು ರಾಂಗ್ ಹ್ಯಾಂಡ್ಸ್ಗೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ. ಸೊ ಇದನ್ನ ಸಹ ಒಂದು ಎಕ್ಸ್ಟ್ರಾ ಸ್ಟೆಪ್ ಆ್ಯಂಡ್ ಎಕ್ಸ್ಟ್ರಾ ವೆರಿಫಿಕೇಷನ್ ಪ್ರೋಸೆಸ್ನ ಸಾರ್ಥಕ ಫೌಂಡೇಶನ್ ಅವ್ರು ಮಾಡ್ತಾರೆ. ಸೊ ಅದಕ್ಕೂ ಸಹ ನಮ್ಮೆಲ್ಲರ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ ಚಪ್ಪಾಳೆಗಳ ಮೂಲಕ. ಅದೇ ರೀತಿ ಸಮನ್ವಿತ್ MN ಮುಂದೆ ಬರಬೇಕು. ಸೈನ್ಸಲ್ಲಿ 98.17 ಆ್ಯಂಡ್ CET ರ್ಯಾಂಕಿಂಗ್ 1120. ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಇದೇ ರೀತಿ ಆ ವಿದ್ಯಾರ್ಥಿ ಮುಂದೆಯೂ ಸಹ ಚೆನ್ನಾಗಿ ಓದಿ ಮುಂದೆ ಈ ದೇಶಕ್ಕೆ ಒಂದು ದೊಡ್ಡ ಸೇವೆಯನ್ನು ಮಾಡ್ತೇನೆ ಎಂಬತಕ್ಕಂಥ ಒಂದು ನಂಬಿಕೆ ನಿಮ್ಮೆಲ್ಲರ ಪರವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸಾರ್ಥಕ ಟಾಪರ್ಸ್ ಭುವನ BK ಕಾಮರ್ಸಲ್ಲಿ 95.5%. ಕಂಗ್ರ್ಯಾಚುಲೇಷನ್ಸ್ ಭುವನ, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಭಗವಂತ ಒಳ್ಳೇದು ಮಾಡಲಿ. ಸಾಯಿ ಚರಣ್ ಸೈನ್ಸಲ್ಲಿ 92.83%. ಈ ವಿದ್ಯಾರ್ಥಿಗೂ ಸಹ ಗೌರವ ಸಮರ್ಪಣೆ. ತಮ್ಮ ಜೋರ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಇವರು ಮುಂದೆ ಓದಿ ದೊಡ್ಡ ವಿಜ್ಞಾನಿಯಾಗಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಅದಾದ ನಂತರ ಪ್ರತಿ ವರ್ಷ ನ್ಯೂಸ್ ಆ್ಯಂಡ್ ವ್ಯೂಸ್ ಎಂಬತಕ್ಕಂಥ ಒಂದು ಪತ್ರಿಕೆ ಬಿಡುಗಡೆ ಆಗುತ್ತೆ, ಒಂದು ಬುಕ್ಲೆಟ್ ಬಿಡುಗಡೆ ಆಗುತ್ತೆ. ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಕ್ರಿಯ ಕಾರ್ಯಗಳನ್ನು ಅದರಲ್ಲಿ ಪ್ರತಿಬಿಂಬಿಸ್ತಾರೆ. ಸೊ ಇದನ್ನ ಶರವಣನ್ ಸರ್ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳೇನು ವೇದಿಕೆ ಮೇಲಿದ್ದಾರೆ ಅವರೆಲ್ಲ ಸೇರಿ ಈ ಪುಸ್ತಕದ ಅನಾವರಣಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಜೋರ ಚಪ್ಪಾಳೆಗಳು. ಸರ್, ಮ್ಯೂಸಿಕ್. ಈ ಕಾಪೀಸ್ನ ತಾವು ತಗೊಂಡು ಓದಿದ ಪಕ್ಷದಲ್ಲಿ ತಮಗೆ ಸಾರ್ಥಕ ಫೌಂಡೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ, ಅವ್ರು ನಡೆಸ್ತಾ ಇರ್ತಕ್ಕಂಥ ಚಟುವಟಿಕೆಗಳು ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ಈ ವರ್ಷದ ಬಿಡುಗಡೆ, ನ್ಯೂಸ್ ಆ್ಯಂಡ್ ವ್ಯೂಸ್. ದಿಸ್ ಇಸ್ ಇಶ್ಯೂ 4. ಸಾರ್ಥಕ ಫೌಂಡೇಶನ್ನ ವೆಬ್ಸೈಟ್ www.sarthakafoundation.ngo. ಇದರಲ್ಲೂ ಸಹ ತಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
ವಂದನೆಗಳು. ಥ್ಯಾಂಕ್ ಯು. ಗಣ್ಯ ವ್ಯಕ್ತಿಗಳೆಲ್ಲ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಮ್ಯೂಸಿಕ್ ಆಫ್ ಸರ್. Titles and positions. Life is all about actions and examples. There is one such gentleman amongst us who has led by giving several such examples, and he has been at the forefront of serving the community at large. ನಾನು ಮಾತಾಡ್ತಿರೋದು ಮತ್ತೆ ಯಾರ ಬಗ್ಗೆನೂ ಅಲ್ಲ, ನಮ್ಮ ಶ್ರೀಯುತ ಟಿ.ಎ. ಶರವಣ ಸರ್ ಬಗ್ಗೆ, MLC ಆಫ್ ಕರ್ನಾಟಕ. ಅವರು ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ತಮ್ಮ ಅತಿ ಜೋರ ಚಪ್ಪಾಳೆಗಳ ಮೂಲಕ ಶ್ರೀಯುತರನ್ನ ವೇದಿಕೆ ಮುಂಭಾಗಕ್ಕೆ ಬರಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಸಾರ್ಥಕ ಫೌಂಡೇಶನ್ನ ಭವ್ಯವಾದ ಈ ಕಾರ್ಯಕ್ರಮಕ್ಕೆ, ಈ ಒಂದು ಕಾರ್ಯಕ್ರಮದ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿರತಕ್ಕಂಥ ನಮ್ಮ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು ಆದಂಥ ಶ್ರೀಯುತ ರವಿ ಸುಬ್ರಹ್ಮಣ್ಯಂ ಅವರೇ, ಹಾಗೂ ಮತ್ತೊಬ್ಬ ಆತ್ಮೀಯರು ಮಾಜಿ ಮಹಾಪೌರರು ಆದಂಥ ಶ್ರೀಯುತ ಸತ್ಯಣ್ಣ ಅವರೇ, ಹಾಗೂ ಸಾರ್ಥಕ ಫೌಂಡೇಶನ್ನ ಮುಖ್ಯಸ್ಥರು, ನನ್ನ ಆತ್ಮೀಯರು ಆದಂಥ ಶ್ರೀಯುತ ರಾಮ್ ಪ್ರಸಾದ್ರವರೇ, ಹಾಗೂ ಮತ್ತೊಬ್ಬರು ಈ ಒಂದು ಸಾರ್ಥಕ ಫೌಂಡೇಶನ್ನ ಕಾರ್ಯದರ್ಶಿಯಾದಂಥ ಶ್ರೀಯುತ ದತ್ತಾರವರೇ, ಮತ್ತು ಬೆಂಗಳೂರು ದಕ್ಷಿಣ ಭಾಗದ ಡೆಪ್ಯೂಟಿ ಡೈರೆಕ್ಟ್ರು ಆದಂಥ ಶ್ರೀಯುತ ಮನೋಜ್ರವರೇ, ಹಾಗೂ ಸಾರ್ಥಕ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳೇ, ಮತ್ತು ಇಲ್ಲಿ ಸ್ಕಾಲರ್ಶಿಪ್ಪನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಆಗಲೇ ನನ್ನ ಶಾಸಕ ಮಿತ್ರರು ರವಿ ಅವರು ತುಂಬ ಚೆನ್ನಾಗಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸಾರ್ಥಕ ಫೌಂಡೇಶನ್ನ ಈ ಸಾರ್ಥಕ ಬದುಕನ್ನು ಕಟ್ಕೊಳ್ಳಿಕ್ಕೆ ಎಷ್ಟೆಲ್ಲ ಕೆಲಸವನ್ನು ಸಮಾಜಮುಖಿ ಸದಾ ಸುಖಿ ಅಂತ ಹೇಳ್ತೀವಿ. ಅಂಥ ಸಮಾಜಮುಖಿ ಕೆಲಸಗಳನ್ನು ಎಷ್ಟು ಸುಂದರವಾಗಿ ಇವತ್ತು ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾದ ಪಾತ್ರ ವಿದ್ಯೆ ಮತ್ತು ಆರೋಗ್ಯ, ಎಜುಕೇಷನ್ ಮತ್ತು ಹೆಲ್ತು, ಇದು ಎರಡನ್ನು ನಾವು ಕೊಟ್ಟರೆ ಸಾಕು, ಅವರ ಜೀವನವನ್ನು ಅವರೇ ರೂಪಿಸ್ಕೋತಾರೆ. ಒಂದು ಕೆಲಸ ಮಾಡಿ ನಾವು ಹೆಸರು ಮಾಡಬೇಕು, ಇನ್ನೊಂದು ಕಡೆ ನಮ್ಮ ಹೆಸರನ್ನು ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಕೆಲಸ ಆಗಬೇಕು. ಇಷ್ಟೇ ನಮಗೆ ಬೇಕಾಗಿರತಕ್ಕಂಥದ್ದು. ಇವತ್ತು ಏನು ನೀವು ಎಲ್ಲೇ ಹೋದ್ರೂ ಕೂಡ ಜನ ಎರಡನ್ನ ಕೇಳ್ತಾರೆ, ಒಂದು ಹೌ ಆರ್ ಯು, ಮತ್ತೊಂದು ಹೂ ಆರ್ ಯು. ಈ ಹೌ ಆರ್ ಯು, ಹೂ ಆರ್ ಯು ಏನು ವ್ಯತ್ಯಾಸ ಏನಿದೆ? HOW ಹೌ, WHO ಹೂ. ಆ WH ಮುಂದೆ ಹಾಕ್ತೀವಿ, ಆಮೇಲೆ ಹಿಂದೆ ಹಾಕ್ತೀವಿ ಅಷ್ಟೇ. ಹೌ ಆರ್ ಯು ಅಂದರೆ ನಿನ್ನಲ್ಲಿ ಒಳ್ಳೆ ಸ್ಟೇಟಸ್ ಇರಬೇಕು, ವಿದ್ಯೆ ಇರಬೇಕು, ಬುದ್ಧಿ ಇರಬೇಕು, ನೇಮು ಫೇಮು ಇದ್ರೆ ನಿಮ್ಮನ್ನು ನೋಡಿ ಅವರು ಹೌ ಆರ್ ಯು ಅಂತ ಕೇಳ್ತಾರೆ. ನಿಮ್ಮಲ್ಲಿ ಏನೂ ಇಲ್ಲ ಅಂದರೆ ಹೂ ಆರ್ ಯು ಅಂತ ಕೇಳ್ತಾರೆ. ಇಷ್ಟೇ ಜಗತ್ತಿನ ನಿಯಮ, ಇನ್ನು ಏನಿಲ್ಲ. ಇದಕ್ಕೆಲ್ಲ ಅವಕಾಶ ನಮ್ಮನ್ನು ನಾವೇ ರೂಪಿಸ್ಕೋತಾ ಇದ್ದೀವಿ. ಅದಕ್ಕೆ ಆದಂಥ ಇಂಥ ಒಂದು ಸಾರ್ಥಕ ಫೌಂಡೇಶನ್ ಅಂತ ಭಾಳಷ್ಟು ಆರ್ಗನೈಸೇಷನ್ಗಳು ನಿಮಗೆ ಒಳ್ಳೆ ವಿದ್ಯೆಯನ್ನು ಕೊಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥದಕ್ಕೆ ಈ ಸಂದರ್ಭದಲ್ಲಿ ಈ ಸಾರ್ಥಕನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಕನಸು ಕಾಣಬೇಕು. ಥಿಂಕ್ ಹೈ, ಡ್ರೀಮ್ ಹೈ ಅಂತಾರೆ. ನೀವು ಕನಸು ದೊಡ್ಡದಾಗಿದ್ರೆ ಮಾತ್ರ
ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅನುಷ್ಠಾನ ಮಾಡಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದನ್ನು ತರಲಿಕ್ಕೆ, ಮುಂದಕ್ಕೆ ಹೋಗಲಿಕ್ಕೆ ಸಾರ್ಥಕ ಫೌಂಡೇಶನ್ ಅಂತ ಒಂದು ಗುರು ಸಿಗ್ತಾರೆ. ನಿಮ್ಮ ಗುರಿಯನ್ನು ಮುಟ್ಟಬೇಕಂದ್ರೆ ಇಂಥ ಗುರು ಬೇಕಂತೆ. ಹಿಂದೆ ಗುರು ಇದ್ದರೆ, ಮುಂದೆ ಗುರಿ ಇದ್ದರೆ ಯಾವುದು ಅಸಾಧ್ಯ, ಎಲ್ಲವೂ ಸಾಧ್ಯವೇ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳೇ ನಿರ್ದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಏನೇ ಮಾಡಬೇಕಂದ್ರೂ ಕೂಡ ನಮಗೆ ಬಹಳ ಮುಖ್ಯ ವಿದ್ಯೆ. ಆಗಲೇ ನಮ್ಮ ರವಿಯವರು ಹೇಳ್ತಾ ಇದ್ರು, ಬಲಿಷ್ಠ ಭಾರತವನ್ನು ನಾವು ನೋಡೋಣ. 2047ರಲ್ಲಿ ಭಾರತ ದೇಶ ಇಡೀ ಜಗತ್ತಿಗೆ ದೊಡ್ಡಪ್ಪ ಇವತ್ತು ನಂಬರ್ 1 ದೇಶ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ವಿ. ಹೌದು, ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಆಸಕ್ತಿ ಇದೆ, ಶಕ್ತಿ ಇದೆ, ಎಲ್ಲ ಥರನೂ ನಾವು ಮಾಡುವಂಥ ಅವಕಾಶಗಳಿದೆ. ಆದರೆ ನಾವು ಇಲ್ಲಿ ಎಜುಕೇಷನ್ ಮಾಡಿಬಿಟ್ಟು ಅಮೆರಿಕಾಗೋ ಇನ್ನೊಂದು ದೇಶಕ್ಕೋ ಹೋಗಿ ನೀವು ಕೆಲಸ ಮಾಡಿರೋ ಪ್ರಯೋಜನ ಇಲ್ಲ. ನೀವು ಇಲ್ಲೇ ಇದ್ದು ನಮ್ಮ ದೇಶವನ್ನು ಡೆವಲಪ್ ಮಾಡುವಂಥ ಕೆಲಸ ವಿದ್ಯಾರ್ಥಿಗಳು ನೀವು ಮಾಡಬೇಕು. ಬಹಳ ಜನ ನಾನು ನೋಡ್ತಾ ಇದ್ದೆ. ನಾನು ನಿನ್ನೆ ತನ 15 ದಿವಸ ಜಪಾನಲ್ಲಿದ್ದೆ. ಮ್ಯಾನ್ಲೆಸ್ ಸಿಸ್ಟಮಲ್ಲಿ ಒಂದು ರೈಲ್ವೆ ಟಿಕೆಟ್ನ ಕೊಡೋದಕ್ಕಾಗಲಿ ತಗೊಳ್ಳೋದಕ್ಕಾಗಲಿ, ಒಂದು ಸೆಕ್ಯೂರಿಟಿಗಾಗಲಿ ಮತ್ತೊಂದಕ್ಕಾಗಲಿ ಎಲ್ಲ ಸಿಸ್ಟಮೇ ಕೆಲಸ ಮಾಡುತ್ತೆ. ಅಷ್ಟು ಚೆನ್ನಾಗಿ ಅಡ್ವಾನ್ಸ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಅನಿವಾರ್ಯ, ಅದು ಬೇಕು ನಮಗೀಗ. ರೈಲ್ವೆ ಸ್ಟೇಷನ್ ನೋಡಿದ್ರೆ ಒಳ್ಳೆ ಏರ್ಪೋರ್ಟ್ಗಿಂತ ಸುಂದರವಾಗಿದೆ. ಅಷ್ಟು ನೀಟಾಗಿ, ಅಷ್ಟು ಹ್ಯೂಮಾನಿಟಿ, ಅಲ್ಲಿರೋರೆಲ್ಲ ಹ್ಯೂಮಾನಿಟಿ. ಒಂದು ಜೋರಾಗಿ ಕೂಡ ಸೌಂಡ್ ಮಾಡಿ ಮಾತಾಡಲ್ಲ. ಒಂದು ಫೋನಲ್ಲಿ ಮಾತಾಡಿದ್ರೆ ಸಾಕು, ಹಿಂದೆ ಮುಂದೆ ಇರೋರೆಲ್ಲ ನಮ್ಮನ್ನೇ ನೋಡ್ತಾರೆ. ಸೈಲೆನ್ಸ್ ಅಷ್ಟು ಸುಂದರವಾಗಿ, ಹ್ಯೂಮಾನಿಟಿ, ಸೆಕ್ಯೂರಿಟಿ, ಡಿಸಿಪ್ಲೀನು ಎಲ್ಲ ಸಿಸ್ಟಮು ಚೆನ್ನಾಗಿದೆ. ಹಾಗೆ ನಮ್ಮ ದೇಶ ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಬೇಕಾಗಿದ್ರೆ ನೀವೆಲ್ಲ ಒಳ್ಳೆ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಇದ್ದೀರಿ. ನೀವೆಲ್ಲ ಇವತ್ತೇನು ಇಲ್ಲಿ ಬಂದಿದ್ದೀರಿ, ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಎಜುಕೇಷನ್ ಏನು ಇಲ್ಲಿ ತರಬೇತಿಯನ್ನು ಪಡ್ಕೊಂಡಿರ್ತೀರಿ, ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಹೋಗಬಾರ್ದು ಅಂತ ಹೇಳಲಿಲ್ಲ, ಹೋಗಬೇಕು. ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮತ್ತು ನಮ್ಮ ದೇಶಕ್ಕೆ ಬಂದು ನಾವು ಇಂಪ್ಲಿಮೆಂಟು ಮಾಡಬೇಕು. ಅದು ಆಗಬೇಕು. ಅದಕ್ಕೆ ತಾವೆಲ್ಲ ಕೂಡ ಸಿದ್ಧರಾಗಬೇಕು ಅಂತ ಹೇಳ್ತಾ, ಇವತ್ತೇನು ಈ ಒಂದು ತರಬೇತಿ ಶಿಬಿರ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ಸಾರ್ಥಕ ಫೌಂಡೇಶನ್ಗೆ ಜಾಗ ವ್ಯವಸ್ಥೆ ಆಗಬೇಕು ಅಂತೇಳಿ ಏನು ಕೇಳಿದ್ದಾರೆ, ಅದಕ್ಕೆ ಸತ್ಯನವರು ಕೂಡ ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ಅದು BMTC MD ಇರ್ಬೋದು, BMTC ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇರ್ಬೋದು, ಮತ್ತು ಸರ್ಕಾರ ಇರ್ಬೋದು, ಮತ್ತು ಏನು ಈ ಒಂದು ಹೈಯರ್ ಎಜುಕೇಷನ್ಗೆ ಏನೊಂದು MOU ಆಗಬೇಕು ಎಜುಕೇಷನ್ನ BBMP ವತಿಯಿಂದ ಅಂತ ಹೇಳಿದ್ದಾರೆ. ಅದು ಎಲ್ಲವನ್ನು ಕೂಡ ಹಂತವಾಗಿ ನಾವು ಕೆಲವೇ ದಿನಗಳಲ್ಲಿ ಮಾಡುವಂಥ ಅವಕಾಶಗಳಿದೆ. ನೀವು ಕೂಡ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬರಲ್ಲ. ನಮ್ಮ BBMP ಆಗಲಿ ಸರ್ಕಾರ ಆಗಲಿ ಹಿಂದೆ ಬೆನ್ನು ಬೀಳ್ಬೇಕು. ನೀವು ಈ ಸಂಸ್ಥೆಯವರು ಒಂದು ಸತಿ ಹೇಳಿದ ತಕ್ಷಣ ಕೆಲಸ ಆಗಲ್ಲ. ಅಧಿಕಾರಿಗಳಿಗೆ ಗೊತ್ತಿದೆ ದಪ್ಪ ಚರ್ಮ, ಅಷ್ಟು ಸುಲಭವಾಗಿ ಯಾವುದನ್ನು ಮಾಡಲ್ಲ. ನಾವು ಹಿಂದೆ ಹೋಗ್ಬೇಕು, ಅವ್ರನ್ನ ರೀಕಾಲ್ ಮಾಡ್ತಾನೆ ಇರಬೇಕು. ಅದಕ್ಕೆ ನಾವು ಜೊತೆಲಿ ಇರ್ತೀವಿ, ಇಲ್ಲ ಅಂತಲ್ಲ. ಅದಕ್ಕೆ ಒಂದು ಅವಕಾಶ ಇದೆ. ನೀವೆಲ್ಲ ಕೂಡ ಅದನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತ ಮುಂದಿನ ವರ್ಷ ಇದೇ ಸ್ಕಾಲರ್ಶಿಪ್ ಫಂಕ್ಷನಲ್ಲಿ ಆ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಇಲ್ಲಿ ಇರತಕ್ಕಂಥ ಕಟ್ಟಡದಲ್ಲೇ ನಡೆಯುವಂಥ ಅವಕಾಶಗಳಿದೆ. ಮತ್ತು MOU ಕೂಡ ಅದೇನು ದೊಡ್ಡ ಕೆಲಸನೂ ಅಲ್ಲ, ಅದು ಕೂಡ ಆರಾಮಾಗಿ ಆಗುತ್ತೆ. ನಾವು ಅವ್ರ ಜೊತೆಯಲ್ಲಿ ಫಾಲೋಅಪಲ್ಲಿ ಇದ್ದರೆ ಖಂಡಿತ 2 ಕೆಲಸನೂ ಕೂಡ ನಾನು ರವಿಯವರು ಸತ್ಯನ ಎಲ್ಲ ಸೇರಿ ಇದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮನ್ನು ಕೂಡ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ತಮ್ಮ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಹಿತಾ
NM BCom number 68, Samyukta BCom number 69, and Srividya L BE number 70. ಶ್ರೀವಿದ್ಯಾ ಕುಲಕರ್ಣಿ BE number 70. ಎಲ್ಲರೂ ದಯವಿಟ್ಟು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಗ್ರ್ಯಾಜುಯೇಷನ್ ಸೆರೆಮನಿ ಫೆಲಿಸಿಟೇಷನ್. ಸ್ನೇಹಿತರೆ, ನಾವೆಲ್ಲ ಓದ್ತಾ ಇದ್ದಾಗ ಬಹುಶಃ 3 ಇದ್ದಿದ್ದು, ಆರ್ಟ್ಸು, ಸೈನ್ಸು, ಕಾಮರ್ಸು. ಆದರೆ ಇವತ್ತಿನ ದಿನ ಎಷ್ಟೊಂದು. ಓಕೆ, ಸೀರಿಯಲ್ ನಂಬರ್ 62 ಫಸ್ಟು ಚಿರಂಜೀವಿ, ಸೀರಿಯಲ್ ನಂಬರ್ 63 ಹರ್ಷಿತ್, 64 ನವ್ಯಶ್ರೀ, ನೆಕ್ಸ್ಟು 65 ಬಂದು ಪ್ರಕೃತಿ, 66 ಮೋಹನ್ KR, serial number 67 Nikhil, token number 68 Samhita, token number 69 Samyukta, and finally token number 70 Srividya. Congratulations to all of you. Audience, ತಮ್ಮ ಜೋರ ಚಪ್ಪಾಳೆಗಳು. ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟವನ್ನು ಈ ವಿದ್ಯಾರ್ಥಿಗಳೆಲ್ಲ ತಲುಪಿರ್ತಾರೆ. ಇದೇ ರೀತಿ ತಮ್ಮ ವ್ಯಾಸಂಗವನ್ನು ಮುಂದುವರಿಸಿ ಅದೇ ರೀತಿ ಸಮಾಜಕ್ಕೂ ಸಹ ಉತ್ತಮ ಕೊಡುಗೆಯನ್ನು ಕೊಡ್ತಾ ಅವರವರ ತಂದೆ ತಾಯಿಗೆ, ಅವರ ಸಂಸಾರದವರಿಗೆ ಇದೇ ರೀತಿ ಇನ್ನೂ ಹೆಚ್ಚಿನ ಗೌರವವನ್ನು ತರ್ತಾರೆ ಅಂತ ನಾವೆಲ್ಲ ನಂಬುತ್ತಾ ಭಗವಂತನಲ್ಲಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಾವು ವೇದಿಕೆ ಮೇಲೆ ಏನು ನೋಡ್ತಾ ಇದ್ದೀರಿ, ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸಾರ್ಥಕ ಫೌಂಡೇಶನ್ ಕಡೆಯಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡು ತಮ್ಮ ಗ್ರ್ಯಾಜುಯೇಷನ್ನ ಮುಗಿಸಿರ್ತಾರೆ ಸ್ನೇಹಿತರೆ. ಸೊ ಇದು ಹೆಮ್ಮೆಯ ವಿಚಾರ ಸಾರ್ಥಕ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ. ಯಾಕೆಂದರೆ ಕೊಟ್ಟಿದ್ದು ಸಾರ್ಥಕ ಆಗಬೇಕು ಅಂದರೆ ಈ ಥರದ ಒಂದು ಎಫರ್ಟ್ಸ್ನ ನಾವು ನೋಡಬೇಕಾಗತ್ತೆ ವಿದ್ಯಾರ್ಥಿಗಳ ಮುಖಾಂತರ. ಸೊ ಐ ಥಿಂಕ್ ಈ ಎಲ್ಲ ವಿದ್ಯಾರ್ಥಿಗಳು ಸಹ ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಚಾಚು ಚಪ್ಪದೆ ಸಕ್ರಿಯವಾಗಿ ಮಾಡಿ ಇವತ್ತಿನ ದಿನ ತಮ್ಮ ಪೋಷಕರಿಗೂ ಸಾರ್ಥಕ ಫೌಂಡೇಶನ್ಗೂ ಸಹ ಗೌರವವನ್ನು ತಂದಿರ್ತಾರೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಯಾಕೋ ಕೆಲವರು ಚಪ್ಪಾಳೆ ತೊಟ್ಟಕ್ಕೆ ಭಾಳ ಸಂಕೋಚ ಪಡ್ತಿದ್ದೀರಿ ಇಲ್ಲಿಂದ. ನೋಡಿದ್ರ ಇಲ್ಲಿಂದ ಕಾಣ್ತಾ ಇದೆ. ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಹಾರ್ದಿಕ ಧನ್ಯವಾದಗಳು. ತಾವು ಗ್ರ್ಯಾಜುಯೇಷನ್ ಮುಗಿಸಿದಿರಿ. ಶ್ರೀಯುತರು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ. ತಮ್ಮ ಜೋರ ಚಪ್ಪಾಳೆಗಳ ಮೂಲಕ ಅವ್ರನ್ನ ಕಳಿಸ್ಕೊಡ್ತಾ ಈಗ ನಾವು ಮುಂದಿನ ಕಾರ್ಯಕ್ರಮದತ್ತ ದಾಪುಗಾಲು ಹಾಕೋಣ. ಹಲವಾರು ರೀತಿಯಾದ ದಾನಿಗಳಿದ್ದಾರೆ. ಅದರಲ್ಲಿ ಸಾರ್ಥಕ ಶ್ರೀ ಅಂದರೆ 10 ಲಕ್ಷ ಮೇಲ್ಪಟ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು. ಅದೇ ರೀತಿ ಮಧ್ವಿರಾಟ್ ಪೋಷಕರು ಅಂದರೆ 5 ಲಕ್ಷಕ್ಕೂ ಮೀರಿ ತಮ್ಮ ಕಾಂಟ್ರಿಬ್ಯೂಷನ್ನ ಕೊಟ್ಟರವರು. ವಿರಾಟ್ ಪೋಷಕರು ಅಂದರೆ 2.5 ಲಕ್ಷಕ್ಕೂ ಮೀರಿ. ಅದೇ ರೀತಿ ವಿದ್ಯಾನಿಧಿ ಅಂದರೆ 2 ಲಕ್ಷಕ್ಕೂ ಮೀರಿ. ಕೊನೆಗೆ ಅದೇ ರೀತಿ ಕಾರ್ಪಸ್ ಡೋನರ್ಸ್ ಕೂಡ ಇರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಈ ಕಾರ್ಪಸ್ ಡೋನರ್ಸ್ ಬಗ್ಗೆ. ನಾನು ಈಗಾಗಲೇ ಹೇಳಿದೆ, 255 ಜನ 1 ಲಕ್ಷ ರೂಪಾಯಿ ಕೊಟ್ಟು 2.5 ಕೋಟಿಗೂ ಮೀರಿ ಈ ಒಂದು ಅಮೌಂಟ್ ಏನು ಕಲೆಕ್ಟ್ ಆಗಿದೆ ಅದನ್ನು ಫಿಕ್ಸೆಡ್ ಡೆಪಾಸಿಟಲ್ಲಿ ಇಟ್ಟು ಅದರ ಮುಖಾಂತರ ಬರ್ತಕ್ಕಂಥ ಇಂಟ್ರೆಸ್ಟಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಆಗಮಿಸಿದಂಥ ವಿವಿಧ ಸಂಘಟನೆಗಳಿಂದ ಬಂದಂಥ ಜನಪ್ರತಿನಿಧಿಗಳೇ, ಆಹ್ವಾನಿತರೇ, ಪೋಷಕರೇ ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂಥ ವಿದ್ಯಾರ್ಥಿ ಮಿತ್ರರೇ, ತುಂಬ ಏನಪ್ಪ ಅಂದರೆ ಇವತ್ತು ಒಂದು ಅದ್ಧೂರಿಯಾದಂಥ ಮತ್ತು ತುಂಬ ಸಾರ್ಥಕತೆಯಿಂದ ಕೂಡಿದಂಥ ಈ ಸಾರ್ಥಕ ಫೌಂಡೇಶನ್ ಅವರು ನಡೆಸಿದಂಥ ಈ ಕಾರ್ಯಕ್ರಮ ನಿಜವಾಗ್ಲಿಯೂ ನಮ್ಮ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬ 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 ಅನುಕೂಲವಾಗಲಿದೆ. ಇನ್ನು ಮುಂದೆ ಅವರ ಭವಿಷ್ಯ ಒಂದು ಹೊಸ ಟರ್ನ್, ಒಂದು ಹೊಸ ಏನಪ್ಪ ಅಂದರೆ ತಿರುವು ತೆಗೆದುಕೊಳ್ಳಿದೆ ಅಂತೇಳಿ ನಾನು ನಿಮಗೆಲ್ಲರಿಗೂ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಂದ ನಾನು ಆಶ್ವಾಸನೆ ಕೊಡ್ತೀನಿ. ಯಾಕೆಂದರೆ ಇಂಥ ಒಂದು ಸುಂದರವಂತ ಸುಸಜ್ಜಿತವಾದಂಥ ಕಾರ್ಯಕ್ರಮ ಬಹುಶಃ ಅವರಿಗೆ ಒಂದು ಗೈಡೆನ್ಸ್ ಆಗುತ್ತೆ, ಅವರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಇಷ್ಟು ಅಚ್ಚುಕಟ್ಟಾಗಿತ್ತೀವಲ್ಲ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದಿರಿ. ಭಾಳ ಅವರಿಗೆ ಒಂದು ವಿಶೇಷವನ್ನು ಅವರಿಗೆ ರೆಕಗ್ನಿಷನ್ ತಾವು ಕೊಟ್ಟಿದ್ದೀರಿ ಇವತ್ತು ವಿದ್ಯಾರ್ಥಿಗಳಿಗೆ. ಬಹುಶಃ ವಿದ್ಯಾರ್ಥಿಗಳು 70, 80, 90, 95 ಮಾರ್ಕ್ಸ್ಗಳನ್ನು ಪಡೆದು ಇವತ್ತು ಬಂದಿರ್ತಾರೆ.
ಮುಂದಿನ ದಿವಸಗಳಲ್ಲಿ ಅವರು 100ಕ್ಕೆ 100ರಷ್ಟು ಅಂಕಗಳನ್ನು ಪಡಿತಾರೆ. ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ಸಾರ್ಥಕ ಬದುಕನ್ನು ಅವರು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲೆಲ್ಲ ಇರ್ತಕ್ಕಂಥ ಮಹನೀಯರು ಮತ್ತು ಇಲ್ಲೆಲ್ಲ ಬಂದಂಥ ಏನಪ್ಪ ಅಂದರೆ ನಮ್ಮ ಸಾರ್ಥಕ ಫೌಂಡೇಶನ್ ಅವರ ಒಂದು ಸಾಧನೆಯಿಂದ ಅವರು ಅದನ್ನು ಮಾರ್ಗದರ್ಶನ ಪಡಿತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ನಮ್ಮಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಜಿಲ್ಲೆ. ಸುಮಾರು 450 ಕಾಲೇಜ್ PU ಕಾಲೇಜ್ಗಳಿವೆ ಇಲ್ಲಿ. ಈ PU ಕಾಲೇಜಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ವರ್ಷ ನಾನೊಂದು ಕನಸು ಕಂಡಿದ್ದೀನಿ, ಮತ್ತೊಂದು ಯೋಜನೆ ರೂಪಿಸಿದ್ದೀವಿ. ನಾವು ಈಗ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಯು ಆರ್ ನೆಕ್ಸ್ಟ್ ಓನ್ಲಿ ಟು Bangalore and Udupi. Now my objective is number 1. Next year I want Bangalore Dakshina to be number 1 in all aspects. ಸೊ ಅದು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಗೌರ್ಮೆಂಟ್ ಕಾಲೇಜಿನಲ್ಲಿ ನಾನು ಈಗಾಗಲೇ ಲಾಸ್ಟ್ ಇಯರ್ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ, ಪರಸ್ಪರ ಅಂಥೇಳಿ. ನಮ್ಮ ಗೌರ್ಮೆಂಟ್ ಕಾಲೇಜು ಮತ್ತು ಒಂದು ಪಕ್ಕದಲ್ಲಿರ್ತಕ್ಕಂಥ ಬೆಸ್ಟ್ ಪ್ರೈವೇಟ್ ಕಾಲೇಜ್ ಜೊತೆ ಟೈಅಪ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ, ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಕಾಲೇಜಿನ ಒಂದು ಅವರಿಗೆ ಒಂದು ಫೆಸಿಲಿಟಿ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ 1 ವಾರದಲ್ಲಿ ಅವರು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗೌರ್ಮೆಂಟ್ ಕಾಲೇಜಿನ ಲೆಕ್ಚರರ್ಸ್ ದೇ ಆರ್ ವೆರಿ ಬ್ರಿಲಿಯಂಟ್, ದೇ ಆರ್ ದಿ ಟಾಪರ್ಸ್. ಅವರೇನಪ್ಪ ಅಂದರೆ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಏನೋ ಲೆಕ್ಚರ್ ಎಲ್ಲ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ವರ್ಷ ಜೂನ್ನಿಂದಲೇ 100% ಅಟೆಂಡೆನ್ಸ್ ಮತ್ತು 100% ರಿಸಲ್ಟ್ಸ್ ಬರಬೇಕಂತಕ್ಕಂಥದ್ದು ನಾನು ಸ್ವತಃ ಡೆಪ್ಟಿ ಡೈರೆಕ್ಟರ್ ಆಗಿ ಬೆಳಗ್ಗೆ 7:30ಗೆ ಐ ವಿಲ್ ಸ್ಟಾರ್ಟ್ ಮೈ ಜರ್ನಿ. ಐ ವಿಲ್ ಗೋ ಟು ಆಲ್ ದಿ ಕಾಲೇಜಸ್, ಗೌರ್ಮೆಂಟ್ ಕಾಲೇಜಸಲ್ಲಿ ದಿನ ಒಂದೊಂದು ಕಾಲೇಜ್ಗೆ ಹೋಗ್ತೀನಿ. ಐ ವಿಲ್ ಎನ್ಶ್ಯೂರ್ ದಟ್ ಆಲ್ ಅವರ್ ಪ್ರೊಫೆಸರ್ಸ್ ಆ್ಯಂಡ್ ಲೆಕ್ಚರರ್ಸ್ ದೇ ಶುಡ್ ಗೆಟ್ ಆಲ್ ದಿ ಪೂಪಿಲ್ಸ್, ಆಲ್ ದಿ ಸ್ಟೂಡೆಂಟ್ಸ್ ಟು ದಿ ಕಾಲೇಜ್. ದಟ್ ಇಸ್ ದ ಫಸ್ಟ್ ಆಬ್ಜೆಕ್ಟಿವ್. ಭಾಳಷ್ಟು ಕಡೆ ಏನಾಗುತ್ತೆ, ಭಾಳ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು 20% ಮಕ್ಕಳು ದೇ ಆರ್ ಔಟ್ ಆಫ್ ಕಾಲೇಜ್. ಸೊ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಗೆಟ್ ದಮ್ ಬ್ಯಾಕ್ ಟು ದ ಕಾಲೇಜಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ ವಿ ಶುಡ್ ಗೆಟ್ 100% ಏನಪ್ಪ ಅಂದರೆ ಅಟೆಂಡೆನ್ಸು, ಆಮೇಲೆ 100% ರಿಸಲ್ಟ್ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಆಗ್ತಾ ಇದೆ. ಐ ಮೇ ಸೀಕ್ ಯುವರ್ ಅಸಿಸ್ಟೆನ್ಸ್ ಇನ್ ಐಡೆಂಟಿಫೈಯಿಂಗ್ ದಿ ಸ್ಟೂಡೆಂಟ್ಸ್. ಐ ಆಮ್ ಕಮಿಂಗ್ ವಿತ್ ಸಮ್ ಆ್ಯಪ್ಸ್. ನಾನು ಸಾಫ್ಟ್ವೇರ್ ಕೂಡ ಮಾಡಿದ್ದೀನಿ. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ರಿಸರ್ವೇಷನ್ ಸಿಗಬೇಕು ಅಂತಕ್ಕಂಥದ್ದೇ, ವಾಟ್ ಎವರ್ ಲೆಜಿಟಿಮೇಟ್ ಅವ್ರಿಗೆ ಏನು ರೈಟ್ ಇದೆ ಆ ರೈಟ್ ಸಿಗಬೇಕು. ಆಮೇಲೆ ಆಲ್ 400 ಕಾಲೇಜಸ್ ಆಲ್ ಬಿ ಆನ್ ಮೈ ಪೇಜಸ್. ನಾನೊಂದು ವೆಬ್ಸೈಟು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ಸೊ ಬೇಕಾದಂಥ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ದಕ್ಷಿಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಫೆಸಿಲಿಟಿ ಸಿಗಬೇಕು ಅಂತಕ್ಕಂಥ ದಿಶೆಯಿಂದ ಈ ಸಾರ್ಥಕ ಫೌಂಡೇಶನ್ ಅಂತ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತವೆ. ಒಟ್ಟಾರೆ ನಮ್ಮ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು 100% ರಿಸಲ್ಟ್ ಮತ್ತು 100% ಅಟೆಂಡೆನ್ಸ್ ಇರಬೇಕು ಅಂತಕ್ಕಂಥ ಧ್ಯೇಯೋದ್ದೇಶದೊಂದಿಗೆ ನಾವು ಕಾರ್ಯತತ್ಪರರಾಗ್ತೀವಿ. ನಿಮ್ಮ ಈ ಒಂದು ಸಾರ್ಥಕ ಫೌಂಡೇಶನಿಂದ ನಡೆದಂಥ ಎಲ್ಲ ಕಾರ್ಯಕ್ರಮ ನಾವು ಸ್ವಲ್ಪ ಲಾಸ್ಟ್ 3 months, I think 3 months back we have inaugurated this launch the scheme in our college, one of our colleges. ಆ್ಯಂಡ್ ಇಷ್ಟು ನೀವು ಅಚ್ಚುಕಟ್ಟಾಗಿ ಮಾಡ್ತೀರಿ, ಇಷ್ಟು ಚೆನ್ನಾಗಿ ಏನಪ್ಪ ಅಂದರೆ ಮಾಡ್ತಕ್ಕಂಥದ್ದು ನಮಗೆ ಅನಿಸಲಿಲ್ಲ. ಸೊ ತುಂಬ ಏನಪ್ಪ ಅಂದರೆ ಇವತ್ತು ನಿಮ್ಮ ಎಲ್ಲ ಗೌರವ ಎಲ್ಲ ಏನಪ್ಪ ಅಂದರೆ ಕ್ರೆಡಿಟ್ ಶುಡ್ ಗೋ ಟು ಆಲ್ ದಿ ಸಾರ್ಥಕ ಫೌಂಡೇಶನ್ ಮೆಂಬರ್ಸ್. ತುಂಬ ಅಚ್ಚುಕಟ್ಟಾಗಿ ತಾವು ನಿರ್ವಹಿಸಿದ್ರಿ. ಕಂಗ್ರ್ಯಾಟ್ಸ್, ಹ್ಯಾಟ್ಸ್ ಆಫ್ ಟು ಯು. ಮುಂದಿನ ದಿವಸಗಳಲ್ಲಿ ಇನ್ನೂ ನಿಮ್ಮ ಈ ಒಂದು ಆರ್ಗನೈಸೇಷನ್ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ನಿಮಗೆಲ್ಲ ಯಶಸ್ಸು ಸಿಗಲಿ ಅಂತಕ್ಕಂಥದ್ದು ಎಲ್ಲ ಈ ಬಡ ಮಕ್ಕಳು ಬೇರೆ ಬೇರೆ ಇದರಿಂದ ಬಂದಿದ್ದಾರೆ, ದೇ ಕಮ್ ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್. ಅವರ ಆಶೀರ್ವಾದ ನಿಮಗಿರುತ್ತೆ. ನೀವು ಇನ್ನೂ ಏನಪ್ಪ ಅಂದರೆ ಹೆಚ್ಚಿನ ಸಾಧನೆ ಮಾಡಿರಿ ಅಂತಕ್ಕಂಥದ್ದು ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಗೋ ಸಮಯ. ಥ್ಯಾಂಕ್ ಯು. ನೀವೆಲ್ಲ ನೋಡಿರ್ಬೋದು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿರ್ಬೋದು ಅಥವಾ ಬಂದಿದ್ದ ರಾಜಕೀಯ ವ್ಯಕ್ತಿಗಳಿರ್ಬೋದು ನಿರರ್ಗಳವಾಗಿ ಬಹಳ ಸೊಗಸಾಗಿ ಮಾತಾಡ್ತಿದ್ರು. ಸೊ ಈಗ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನೋಡೋಣ. ಅದಕ್ಕೆ ಮುಂಚೆ ರಾಮ್ ಪ್ರಸಾದ್ ಸರ್ ಏನೋ ಹೇಳಕ್ಕೆ ಇಷ್ಟಪಡ್ತಾರೆ. ಒಂದು ಇಟ್ಸ್ ಸೋ ಹಾರ್ಟ್ ಟಚಿಂಗ್ ಥಿಂಗು. ನಮ್ಮ ಒನ್ ಆಫ್ ದಿ ಗ್ರಾಜ್ಯುಯೇಟ್ ಇಲ್ಲಿ ಬಂದಿದ್ರಲ್ಲ, ಶ್ರೀವಿದ್ಯಾ ಕುಲಕರ್ಣಿ. ವೆರ್ ಆರ್ ಯು ಶ್ರೀವಿದ್ಯಾ ಕುಲಕರ್ಣಿ? ಕಮ್. She has maybe taken a scholarship for maybe 3 years or something like that, maybe. Okay, 3 years ಮಾತ್ರ ತಗೊಂಡಿದ್ರು. ನಾವು ಕೊಟ್ಟಿದ್ದು ದುಡ್ಡು ಜಾಸ್ತಿ ಕಡಿಮೆ ಅದು ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಬಟ್ the amount what she wants to donate to Sarthaka Foundation, this is what it matters a lot. Please this is one inspiration to all of us, giving back, you know. So it's a wonderful feeling to receive this donation. I mean, very very precious thing. So it matters a lot to us actually. So Okay. you have helped us in many manners when I was in need of that. ನನಗೆ ತುಂಬ ಸಹಾಯವಾಗಿದೆ ಆ್ಯಂಡ್ ಅದ್ರ ತಕ್ಕಂಗೆ ನಾನು ಓದಿದೆ, ಅದಕ್ಕೆ ಚೆನ್ನಾಗಿರೋ ಕೆಲಸ ಸಿಕ್ಕಿದೆ. ಸೊ ಇಟ್ ಈಸ್ ಮೈ ಡ್ಯೂಟಿ ಟು ರಿಟರ್ನ್ ಇಟ್ ಬ್ಯಾಕ್ ಟು ಸಮ್ ಒನ್ ಎಲ್ಸ್ ಹೂ ಇಸ್ ಇನ್ ನೀಡ್ ಆಫ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್ ಸರ್.
I'm an HR recruiter. I'm recruiting for different MNC companies such as it may be TCS or Capgemini, Sensar, and CGI, different various companies we have from our company. So we are recruiting some experienced people over there. And we too conduct all the interviews for the companies. And we also provide the eligible candidates which they are there. And also we'll be looking through all the whatever the requirement comes from the MNC companies to us. And yeah, that is what I'll be doing. But yeah, ನೀವು ಕೊಟ್ಟಿರೋದು ಎಷ್ಟೇ ಅಮೌಂಟ್ ಆದ್ರೂ that has very helped me. So this is just a minimal amount that I'm providing now. Later, when I get very good opportunities, then I'll make sure that will be the greater amount which I'll be paying back. Thank you, sir. ರಾಮ್ ಪ್ರಸಾದ್ ಸರ್, ಈ ಒಂದು ಗೆಸ್ಚರ್ಗೆ ಐ ಪರ್ಸ್ನಲಿ ಫೀಲ್, ಯಾಕೆಂದರೆ ಎರಡು ಸರ್, ಒಂದು ನೀಡಿದ್ದಾಗ ಸಹಾಯ ಈ ಸಂಸ್ಥೆಯಿಂದ ಸಿಕ್ತು ಮೇಡಮ್ಗೆ, ಅವರು ಇವತ್ತು ಒಂದು ಒಳ್ಳೆ ಸ್ಥಾನಮಾನ ಸೇರಿದಾಗ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ವಾಪಸ್ ಕೊಡೋದು, ಇದು ನಮ್ಮೆಲ್ಲರಿಗೂ ಒಂದು ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್ ಟು ಎಮ್ಯುಲೇಟ್. ಸೆಕೆಂಡ್, ನೀವು ಮಾಡ್ತಾ ಇರ್ತಕ್ಕಂಥ ಸಾರ್ಥಕ ಫೌಂಡೇಶನ್ನ ಏನು ಕೆಲಸ ಇದೆ, ಇವತ್ತು ಅವ್ರು ಏನು ಮಾಡ್ತಿದ್ದೀರಾ ಅಂತ ನೀವು ಕೇಳಿದ್ರಿ. ಶಿ ಈಸ್ ರಿಕ್ರೂಟಿಂಗ್ ಸೋ ಮೆನಿ ಅದರ್ ಪೀಪಲ್ ಸೊ ದಟ್ ದೇ ಕ್ಯಾನ್ ಫೈಂಡ್ ಜಾಬ್ ಆ್ಯಂಡ್ ಅರ್ನ್ ದೇರ್ ಲೈವ್ಲಿಹುಡ್ಸ್. ಸೊ ಲೆಕ್ಕ ಹಾಕೊಳ್ಳಿ, ಇವತ್ತು ಇಂಡೈರೆಕ್ಟ್ ಆಗಿ ಕೂಡ ಸಾರ್ಥಕ ಫೌಂಡೇಶನ್ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿ, ಅವ್ರಿಗೆ ಗೊತ್ತೇ ಇಲ್ಲ ಇದಕ್ಕೆ ಸಾರ್ಥಕ ಫೌಂಡೇಶನ್ ಕಾರಣ ಅಂತ. ಎಲ್ಲೋ ಹೋಗ್ತಾರೆ, ಎಲ್ಲೋ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಾರೆ, ಅದಕ್ಕೆ ಇಂಡೈರೆಕ್ಟ್ ಕಾರಣ ಯಾರು? ಸಾರ್ಥಕ ಫೌಂಡೇಶನ್. ಸೊ ಇದನ್ನ ಇವರು ಬೆಳಕಿಗೆ ತಂದಿದ್ದಾರೆ. ಐ ಥಿಂಕ್ ಮೇಡಮ್ ಅವ್ರಿಗೆ, ಇಫ್ ಯು ಡೋಂಟ್ ಮೈಂಡ್, ಒಂದು ಒಂದೇ ಒಂದು ಪುಟ್ಟ ವಿನಂತಿ, ಎದ್ದು ನಿಂತು ಚಪ್ಪಾಳೆ ತೊಟ್ಟೋಣ ಸರ್. ಯಾಕೆ ಅಂದರೆ ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಹರ್ಡ್ ಆಫ್. ಇದು ನೋಬಲ್ ಥಾಟ್ ಇದೆಯಲ್ಲ ಸರ್, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್ ಮೇಡಮ್, ನೆವರ್ ಸೀನ್ ಇನ್ ಮೈ. ಗಾಡ್ ಬ್ಲೆಸ್ ಯು ಸಿಸ್ಟರ್. ನಿನಗೆ ನಿಮ್ಮ ಪ್ರಿನ್ಸಿಪಲ್ಡ್ ಫಾದರ್ ಈಸ್ ಮಿಸ್ಟರ್ ಕುಲಕರ್ಣಿ, ಸೊ ಲೈಕ್ ವಂಡರ್ಫುಲ್, ಅಂಡ್ ಯುವರ್ ಮದರ್ ಫಾರ್ ಗಿವಿಂಗ್ ದಿಸ್ ಸಂಸ್ಕಾರ ಆಫ್ ಗಿವಿಂಗ್ ಬ್ಯಾಕ್. ಸೊ ನೈಸ್. 100% ವಂಡರ್ಫುಲ್ ವಂಡರ್ಫುಲ್. ನೋಡ್ರಿ ನಮ್ಮ ಸಂಸ್ಕಾರ ನೋಡ್ರಿ ಯಾವ ಥರ ಅಲ್ವೇನ್ರಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಗಾಡ್ ಬ್ಲೆಸ್. ಇದೇ ಥರ ಭಗವಂತ ಹೆಚ್ಚು ಹೆಚ್ಚು ಯಶಸ್ಸನ್ನು ಕೊಡಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಏನು ಹೇಳಿ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇದನ್ನ 5 ಸಲ ಕಂಟಿನ್ಯೂಸ್ ಆಗಿ ಯಾರು ಹೇಳ್ತೀರೋ ಅವ್ರಿಗೊಂದು ವಿಶೇಷ ಬಹುಮಾನ. ಐ ರಿಪೀಟ್, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಯಾರು ಹೇಳ್ತೀರಿ ನೋಡೋಣ? 5 ಸಲ ಕಂಟಿನ್ಯೂಸ್ ಆಗಿ. ಏನ್ರಿ ಎಲ್ಲ ತಲೆ ಬಗ್ಗಿಸ್ತೀರಾ? ಹತ್ರ ಬಂದ್ರ ಇಲ್ಲಿ ನೋಡಿ ಸರ್, ರಾಮ್ ಪ್ರಸಾದ್ ಸರ್, ಈಸ್ ದಿಸ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಸ್ಟೂಡೆಂಟ್ಸ್? ನೋ. ನೋಡಿದ್ರಾ? ಎದ್ದೇಳಿ, ಪ್ರಯತ್ನ ಪಡಿ. ಯು ಮೇ ಫೇಲ್, ದಟ್ ಈಸ್ ಓಕೆ. ನಾಟ್ ಟ್ರೈಯಿಂಗ್ ಇಸ್ ಎ ಸಿನ್. ಪ್ರಯತ್ನ ಪಟ್ಟು ಬೇಕಾದ್ರೆ ಸೋಲೋಣ ಸ್ನೇಹಿತರೆ. ಪ್ರಯತ್ನನೇ ಪಡದೆ ಹೋದ್ರೆ ಸುಮ್ಮನೆ ಸೋಲೊಪ್ಕೊಂಡಂಗಾಗುತ್ತೆ. ಯಾರು ಮಾಡ್ತೀರಾ? ಎದ್ದೇಳ್ಬಿಟ್ಟ ನಿಮ್ಮನ್ನೇನು ಇಲ್ಲಿ ಯಾರೇನು ಶಿಕ್ಷೆ ಅಂತೂ ಕೊಡಲ್ಲ. ಕನ್ನಡದವರು ತಾನೇ, ಕನ್ನಡ ತಾನೇ ಮಾತೃಭಾಷೆ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಬರೀ ಸಂಪಂಗಪ್ಪ, ಬರೀ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಪ್ರಯತ್ನ ಪಡಿ. ನೋಡಿದ್ರ, ಸಾರ್ಥಕ ಫೌಂಡೇಶನ್ಗೆ ಈ ರೀತಿಯಾದ ನಾಚಿಕೆನ ಹೊರ ಬಂದು ನೀವುಗಳೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ನೋಡೋಣ ನಮ್ಮ ಬ್ರದರ್ ಏನು ಮಾಡ್ತಾರೆ. ಸ್ಟಾರ್ಟ್ ಬ್ರದರ್. ಸಂಬಡಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಓಕೆ, ಕಷ್ಟ ಕೊಡಲ್ಲ ಸರ್ ವಿದ್ಯಾರ್ಥಿಗಳಿಗೆ, ಸಿಂಪಲ್ ಮಾಡ್ಬಿಡ್ತೀನಿ ಸರ್. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಇದು ಈಸಿನೇನ್ರಪ್ಪ? ಹಾ ನೋಡಿ, ಓಕೆ ಸರ್. ಹಾ ಸರ್, ಈಸಿ ಸರ್. ಕಾಗೆ ಪುಕ್ಕ ಆದ್ರೆ ಇದನ್ನ 10 ಸಲ ಹೇಳ್ಬೇಕು ಕಂಟಿನ್ಯೂಸ್ ಆಗಿ. ಮತ್ತೆ ಸುಲಭ ಆದ್ರೆ ಇದು ಕಷ್ಟ ಆಗುತ್ತೆ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ 10 ಸಲ. ಇದೇನಮ್ಮ ಏನ್ ಪುಟ್ಟ ಹೆಸರು? ಹಾ, ಉಜ್ವಲ. ಹಾ ನೋಡ್ರಿ ಸರ್, ಲೈಟ್ ಎಲ್ಲ ಯಾಕೆ ಹಾಕಿದಿರ? ಆಫ್ ಮಾಡಿ ಸರ್, ಇಲ್ಲೇ ಉಜ್ವಲಿಸ್ತಾ ಇದೆ. ಹಾ, ಬೆಳಕು. ಸ್ಟಾರ್ಟ್ ಮಾಡ್ಬಿಟ್ಟ. ಅಯ್ಯ ದೇವ್ರೆ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅಮ್ಮ. ಇವರು ಹೇಳ್ತು ಅಂದ್ರೆ ಬಹಳ ಈಸಿ ಅನ್ನೋತರ. ಗುಗ್ಗು ಗುಗ್ಗು ಪುಕ್ಕನ ಅಂತೀವ್ರು ನೋಡಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಹಾ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಕುಪ್ಪ. ಆ ಕುಪ್ಪನೋ ಗೊತ್ತಿಲ್ಲಪ್ಪ. ಓಕೆ ಮೇಡಮ್, ರೆಡ್ ಲಾರಿ ಯೆಲ್ಲೋ ಲಾರಿ 5 ಸಲ. ಸ್ಟಾರ್ಟ್. ಮತ್ತೆ ಹೇಳಿ. ನಾನು ಏನ್ರಿ ಫ್ರೆಂಚ್ ಮಾತಾಡ್ತಾ ಇದ್ದೀನಿ. ರೆಡ್ ಲಾರಿ ಯೆಲ್ಲೋ ಲಾರಿ. ಹಾ, ರೆಡ್ ಲಾರಿ ಯೆಲ್ಲೋ ಲಾಲಿ ಅಲ್ಲಮ್ಮ, ಲಾಲಿ ಅಂದ್ರೆ ಅದು ಮಗುಗೆ ಹಾಡೋದು. ರೆಡ್ ಲಾರಿ ಯೆಲ್ಲೋ ಲಾರಿ. ಯಾರು ಮಾಡ್ತೀರಿ ಇಲ್ಲಿ? ನಮ್ಮ ಆಡಿಯನ್ಸ್ ಯಾರು ಹೀರೋನ್ ಕೇಳ್ಬೇಡ. ಲಾಸ್ಟ್ ಚಾನ್ಸ್ ಸರ್. ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ 2,000 ರೂಪಾಯಿ ತೋರಿಸ್ತೀವಿ ಸರ್. ರೆಡ್ ಲಾರಿ ಯೆಲ್ಲೋ ಲಾರಿ 5 ಸಲ.
ಸುಮ್ಮನೆ ರೀ ನಾವು ಬಂದಿರೋದು ದೊಡ್ಡದು, ನೀವು ಬೇರೆ ಇದೆಲ್ಲ ಹೇಳ್ಬೇಡಿ ಅಂತ. ಹಾಂ, ರೆಡ್ ಲಾರಿ ನಮ್ಮ ಟೈಟನ್ ಅವ್ರು ಇದ್ದಾರೆ, ಕೇಳ್ಬೇಡ ಸರ್. ರೆಡ್ ಲಾರಿ, ಯೆಲ್ಲೋ ಲಾರಿ 5 ಸಲ. ರೆಡ್ ಲಾರಿ, ರೆಡ್ ಲಾರಿ. ದಯವಿಟ್ಟು ಎಲ್ಲ ಕ್ಷಮಿಸಬೇಕು, ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಎನಿವೆ, ಪ್ರಯತ್ನಪಟ್ಟ ಎಲ್ಲರಿಗೂ ಜೋರ ಚಪ್ಪಾಳೆಗಳು. ಯಾಕೆ ಅಂದರೆ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ನಡೆಸೋಕ್ಕಾಗಲಿ, ಈ ಥರ ಒಂದು ಸಂಸ್ಥೆನ ಶುರು ಮಾಡಿ ಈ ರೀತಿ ನಿರಂತರವಾಗಿ ನಡೆಸ್ಕೊಂಡ್ಬರೋದು ಅಷ್ಟು ಸುಲಭ ಅಲ್ಲ. ಒಂದು ವಾಕ್ಯವನ್ನು ನಾವು ತಿರುಳು ಮರಳಾಗಿ ಹೇಳಿದ್ರೆ ಎಷ್ಟು ಕಷ್ಟ ಅಂದಾಗ ಸಾರ್ಥಕ ಫೌಂಡೇಶನ್ ನಡೆಸೋದು ಇನ್ನೆಷ್ಟು ಕಷ್ಟ ಇರಬೇಕು, ನೀವು ಯೋಚನೆ ಮಾಡಿ ನೋಡ್ರಿ, ಅಲ್ವೇನ್ರಿ? ಅದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಎಲ್ಲರಿಗೂ ಜೋರಾಗಿ ಚಪ್ಪಾಳೆಗಳನ್ನ ತಪ್ಪಬೇಡ. ಲೆಟ್ಸ್ ಗೆಟ್ ಗೋಯಿಂಗ್ ನೌ. ಮುಂದಿನ ಕಾರ್ಯಕ್ರಮಕ್ಕೆ ಫೆಲಿಸಿಟೇಷನ್ ಆಫ್ ಸಾರ್ಥಕ ಶ್ರೀ ಮಧ್ವಿರಾಟ್ ಪೋಷಕರು ಆ್ಯಂಡ್ ಇಶ್ಯೂಯಿಂಗ್ ಚೆಕ್ಸ್ ಟು ಸ್ಟೂಡೆಂಟ್ಸ್, ಇದರ ಒಂದು ಕಾರ್ಯಕ್ರಮ ಇದೀಗ ನಡೆಯುತ್ತೆ. ಶ್ರೀ ಸುಂದರ್ ಕಣ್ಣನ್, ಹೂ ಹ್ಯಾಸ್ ಲಾಟ್ ಆಫ್ ಡ್ರೀಮ್ಸ್ ಟು ಮೇಕ್ ಹಿಸ್ ಆರ್ಗನೈಸೇಷನ್ ಅಂಡ್ ದಿಸ್ ಕಂಟ್ರಿ ಮೋರ್ ಬ್ಯೂಟಿಫುಲ್. ಈಗ ಅವರು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ತಮ್ಮ ಜೋರ ಚಪ್ಪಾಳೆಗಳ ಮೂಲಕ ಶ್ರೀಯುತ ಸುಂದರ್ ಕಣ್ಣನ್ ಅವ್ರನ್ನ ವೇದಿಕೆ ಮುಂದುಗಡೆಗೆ ಬರಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Everybody has spoken extremely well, and they all actually given a lot of things about Sathaka Foundation. I've been associated with them for the last few months only, but what I've seen is extraordinary effort by them, and I sincerely want to see how I can support them. I'm not a great speaker, but I just said that I'll speak a couple of words. And most of my thing is mainly for the young students who are here. What I really wanted to say is that the best things in life is for free. Listen to this, the best things in life is free. The nature, the imagination, what we want to do, most of it is for free. So with that said, I just want to give 3 simple experiences I have done, and I just want you people to see if you can follow some of them. To just become a successful person requires very simple, free things which we can do ourselves. The first thing is dream big. When you're so young, and when I see, I'm really envious of you because you have all the time in the world to dream extremely big now. Dream is the way which you can try to find out what is the passion you have. Like what Abdul Kalam said is, dream is not something which you do when you're sleeping. The dream is something that doesn't allow you to sleep. So keep that in mind, which is the most important thing. So when you start dreaming, you will start finding what is passion for you. A lot of times people think, I do not know what is my passion. You don't have to worry. It takes some time. But if you can keep dreaming, you will figure out what is your passion. So the passion, if you are able to figure out your passion, convert that into small steps, into goals, so that you can achieve your passion. So to achieve the passion, the first thing starts as a dream, and to dream, you have to be extremely optimist. Tomorrow is a great day, that is the attitude we should have. Every day when we get up, we need to have the feeling that we're going to accomplish something today. The second thing to achieve your passion is communication. I'm not a great communicator, I'm not a great speaker in front of all the people in the audience. That doesn't mean communication means that you should be able to speak in front of the audience. Communication is something where you can speak between 2 of you, or many of you, or within your team. Communication is extremely important, not necessarily like you need to speak only in English. You can speak in your language. But if you are able to communicate, if you are able to express your ideas, your thoughts, that is where the whole thing starts. So communication actually validates your passion, your dream. Is that really true? When you say communication, communication also requires listening capability. If you listen, you automatically start learning a lot more things, and you can go towards your goal much better, much faster. And the third thing is the most important thing. All the things are important, everything is important. Perseverance and hard work. There's nothing like perseverance and hard work. Nobody has come straight to the top.
everybody has failed multiple times, including me. I tell my people in my office that I have died 3 times in my life, business-wise, in everything I can think of. So perseverance is something where you can just get up after every failure, dust yourself down, and then just go at it. And that is what actually is going to make the foundation for your success. The success is nothing but the resilience you have. The resilience is the one where it makes you to get up and just walk again. So it actually forms your ambition, it forms your growth prospects, and everything happens from there. So as a conclusion, there is a simple saying, nothing succeeds like success. Just taste the taste of success and you will continuously just keep looking for that one. And when you are so young, it is very easy to do that one. Thank you very much. ಈಗ ನಮ್ಮ ವೇದಿಕೆ ಮೇಲಿರೋ ಗಣ್ಯರು, ಹೌ ಮೆನಿ ಆಫ್ ಯು ನೋ ಹಿಂದಿ? ಪರವಾಗಿಲ್ಲ, ಗೊತ್ತಿದೆ. ಕನ್ನಡ ಎಲ್ಲರಿಗೂ ಗೊತ್ತಿದೆಯಲ್ಲ? ಮೋಸ್ಟ್ ಆಫ್ ಯು ನೋ ಕನ್ನಡ? ನೋ? ಓಕೆ. ಈಗ ಏನಪ್ಪ ಅಂದರೆ ನಮ್ಮ ಕನ್ನಡದ ಒಂದು ಸಾಂಗನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ. ಯಾವ ಸಾಂಗು ಅಂತ ಗುರುತಿಸಿ ಟಕಾರ ಅಂತ ಹೇಳಬೇಕು. ಲೆಟ್ ಮಿ ಸಿ ಯಾರು ಹೇಳ್ತೀರಾ ಅಂತ. ರೆಡಿನಾ? ಓಕೆ. ಹೂಎವರ್ ಸ್ಕ್ರೀಮ್ಸ್ ಲೆಟ್ ದ ಹೋಲ್ ಟೌನ್ ಫೈಟ್, ದೇರ್ ಇಸ್ ನೋ ಡಿಸ್ರಪ್ಷನ್ ಫಾರ್ ಯುವರ್ ಪೀಸ್. ರಾಮ್ ಸರ್ ಕೈ ಎತ್ತಿದ್ದಾರೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಇನ್ನೊಂದು ಒನ್ ಮೋರ್ ಹಿಂದಿ ಫಾರ್ ದೋಸ್ ಹು ಡೋಂಟ್ ನೋ ಕನ್ನಡ. ಓಕೆನಾ? ಐ ಸಾ ಎ ಗರ್ಲ್ ಆ್ಯಂಡ್ ಇಟ್ ಫೆಲ್ಟ್ ಲೈಕ್ एक लड़की को देखा तो ऐसा लगा, एक लड़की को देखा तो ऐसा लगा. अच्छा, I have one tongue twister for you. समझ के समझ को समझो, समझना ही एक समझ है, समझ को जो ना समझे मेरी समझ को ना समझ मुझे तो मेरी समझ को मेरी समझ को समझ. With this, I come to the end of the program. Thank you very much. ಸ್ನೇಹಿತರೆ, ಇದು ಮಾಡಿದ್ದು ದ ರೀಸನ್ ವೈ ಐ ಡಿಡ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್. ಹಾಗೆ ಹೋಗ್ಬಿಟ್ಟು ರಾಮ್ ಪ್ರಸಾದ್ ಅವ್ರಿಗೆ ಹಾಡು ಹೇಳಿದ್ರೆ ಹೇಳ್ತಿದ್ರೇನ್ರಿ? ದೇವರಾಣೆ ಹೇಳ್ತಿರ್ಲಿಲ್ಲ. ಗುರುರಾಜ್ ಸುಂದರ್ ಇವಾಗ ನೋಡಿ ಟಕ್ಕನ್ ಮೈಕ್ ಇಟ್ಕೊಂಡು ಸ್ಟಾರ್ಟೆಡ್ ಸಿಕ್ಕಿ. ದಟ್ ಈಸ್ ಅಪ್ಪ, ನಮ್ಗೆ ಗೊತ್ತು ಹೆಂಗೆ ಯಾರ ಕೈಯಲ್ಲಿ ಏನು ಮಾಡಿಸ್ಬೋದು ಅಂತ. ಅದಕ್ಕೋಸ್ಕರ ಸರ್ ಬೇಜಾರು ಮಾಡ್ಕೊಂಡು, ಒಂದು ವೇಳೆ ಮಾಡ್ಕೊಳಂಗಿದ್ರೆ ಆಮೇಲೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ. ಈಗ ಸ್ನೇಹಿತರೆ, ಈ ಒಂದು ನಮ್ಮ ಸಾರ್ಥಕ ಫೌಂಡೇಶನ್ ನಡಿಬೇಕಾದ್ರೆ ಎಷ್ಟೋ ಕಾಣದ ಕೈಗಳು ಸಹಾಯ ಮಾಡ್ತಾ ಇರುತ್ತೆ, ಕಾಣುವ ಕೈಗಳು ಸಹಾಯ ಮಾಡ್ತಾ ಇರುತ್ತೆ. ಆದರೆ ಕೆಲವೊಂದು ಕಾಣುವ ಕೈಗಳಲ್ಲಿ ದೊಡ್ಡ ಕೈಗಳು ಸಹಾಯ ಇರುತ್ತೆ. ಅಂದರೆ ನನ್ನ ಅರ್ಥ ದ ಕಂಪನೀಸ್. ಸೊ ಅವರಲ್ಲಿ ಪ್ರತಿಯೊಂದು ಕಂಪ್ನಿಲಿ ದೇರ್ಸ್ ಅ ಗೌರ್ಮೆಂಟ್ ಮ್ಯಾಂಡೇಟ್ ಆಲ್ಸೋ, ಒಂದು CSR ಕಡೆಗೆ ಒಂದು ಇನಿಷಿಯೇಟಿವ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಕೆಲವರು ಕಂಪ್ನಿಯವರು ಮಾಡ್ಬೋದು, ಮಾಡದೇ ಇರ್ಬೋದು, ಅವರವ್ರಿಗೆ ಬಿಟ್ಟಿದ್ದು. ಆದರೆ ಈ ಸಂಸ್ಥೆಗಳು ಮಾತ್ರ ಖಂಡಿತವಾಗ್ಲೂ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ನಮ್ಮ ಸಾರ್ಥಕ ಫೌಂಡೇಶನ್ಗೆ ದೇ ಆರ್ ಎಕ್ಸ್ಟೆಂಡಿಂಗ್ ದ ಹೆಲ್ಪ್. ಸೊ ಹಾಗಾಗಿ ಇವತ್ತು ಅವ್ರನ್ನ ಗುರುತಿಸಿ ಅವ್ರಿಗೆ ನಮ್ಮ ಅಭಿನಂದನೆಗಳನ್ನ ಮತ್ತು ಗೌರವವನ್ನು ಸಲ್ಲಿಸೋ ಒಂದು ಪುಟ್ಟ ಪ್ರಯತ್ನ ಸ್ನೇಹಿತರೆ. ಸೊ ಈ ಸಂಸ್ಥೆಯ ಯಾರು ಅಧಿಕಾರಿಗಳು ಬಂದಿರ್ತೀರಿ ಅವರೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಾರ್ಥಕ ಫೌಂಡೇಶನ್ ಪದಾಧಿಕಾರಿಗಳು ಇವರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು. ಕ್ಯಾನ್ ಐ ಕಾಲ್ ಅಪಾನ್ ದ ಎಕ್ಸಿಕ್ಯೂಟಿವ್ಸ್ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಓಯಾ ಗ್ಲೋಬಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್? ಮೇಕ್ ಸಮ್ ನಾಯ್ಸ್. ಬಂದಿಲ್ವಾ? ಓಕೆ. ಆ್ಯಂಡ್ ಕ್ವಾಡ್ರಾಜನ್ ವೆಟ್ ಹೆಲ್ತ್ ಬಂದಿಲ್ಲ. ಕ್ವಿನಾಕ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಬಂದಿಲ್ಲ. ಡಿಸೈನ್ ಟ್ರೀ ಸರ್ವಿಸ್ ಕನ್ಸಲ್ಟೆಂಟ್ಸ್, they are one of my clients also. I have done quite a few events for them. ಶ್ರೀರಾಮುಲು ಸನ್ನಿಧಿ ತಮ್ಮ ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದಾರೆ. ಇವರಿಗೆ ನಾವು ಸದಾಕಾಲ ಚಿರಋಣಿಯಾಗಿರ್ತೀವಿ. ತಮ್ಮ ಜೋರ ಚಪ್ಪಾಳೆಗಳು. ರಾಮುಲು ಸನ್ನಿಧಿ, ಥ್ಯಾಂಕ್ ಯು ಸರ್. We look forward for your continued support and patronage to make sure Sarthaka Foundation grows much bigger, much better than what it is currently. ಹೌದಾ? ವಾವ್. ನಮ್ಮ ಶ್ರೀರಾಮುಲು ಸನ್ನಿಧಿಯ ಧರ್ಮಾಧಿಕಾರಿಯಾಗಿರತಕ್ಕಂಥ ಪದ್ಮನಾಭ್ ಅವರು ಬಂದಿದ್ದಾರೆ ಇವತ್ತು. ಇವರು ನಮ್ಮ GP ಶ್ರೀನಿವಾಸ್ ಅವರು ಬಂದಿಲ್ಲ. ಶ್ರೀರಾಮುಲು ಸನ್ನಿಧಿ ಜೊತೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ಮಾಡ್ತೀವಿ. ಅವರು ಪರ್ಸನಲ್ ಆಗಿ he wanted to become a campus donor. He has given a check of 1 lakh rupee. Thank you so much, sir.
ಈಗ ನಮ್ಮ ಯುವ ಮಿನರಲ್ ವಾಟರ್, ಮೈ ಗಾಡ್, ಇವ್ರದ್ದೇನ್ರಿ 100% ಆಫ್ ಪ್ರಾಫಿಟ್ಸ್. ಓ ಗಾಡ್, ದಿಸ್ ಇಸ್ ಐ ಥಿಂಕ್ ಅನ್ಬಿಲೀವಬಲ್. ಆಡಿಯನ್ಸ್ ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೀರೋ ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. 100% ಪ್ರಾಫಿಟ್ಸ್. ಐ ಥಿಂಕ್ ನೋ ಅದರ್ ಕಂಪನಿ ಕ್ಯಾನ್ ಇವನ್ ಥಿಂಕ್ ಆಫ್ ಇಟ್ ಅಲ್ಲ. ಇಟ್ಸ್ ಅ ಡಿಫ್ರೆಂಟ್ ಕ್ಲಾಸ್ ಆಲ್ ಟುಗೆದರ್. ಮೈಂಡ್ ಬ್ಲೋಯಿಂಗ್. ನೀಟಾಗಿ ನೋಡಿ, ಪಂಚಪಾಂಡವ್ರ ಥರ 5 ಜನ ಕಳಿಸ್ಬಿಟ್ಟಿದಾರಪ್ಪ. ಹಾಂ, ವೆರಿ ಗುಡ್. ಹೌದಾ, ಪರವಾಗಿಲ್ಲ ಸರ್, ನಮಗೆ ನೀವೇ ಟೀಮು. ಯಾರು ಭೀಮಾ, ಯಾರು ಅರ್ಜುನ, ಯಾರು ನಕುಲ ಸಹದೇವ, ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಒಂದು ಇದು ಯುವ ಮಿನರಲ್ ವಾಟರ್, ಇವನ್ ಪ್ರಾಡಕ್ಟ್ ಈಸ್ ಆಲ್ಸೋ ವೆರಿ ಗುಡ್. ಯಾರ್ಯಾರು ಇಫ್ ದೇ ಕ್ಯಾನ್ ಯೂಸ್ ಇಟ್, ಇಟ್ ವಿಲ್ ಬಿ ಎ ಗ್ರೇಟ್. ಪ್ರೈಸ್ ವಿಲ್ ಬಿ ಕಾಂಪಿಟೇಟಿವ್. ಓಕೆ, ಇಟ್ ಕ್ಯಾನ್ ಆಲ್ವೇಸ್ ಬಿ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಬೋತ್ ವಿಲ್ ಬಿ ಕಾಂಪಿಟೇಟಿವ್. ಬೈ ಚಾನ್ಸ್ ಅದು ನಮಗೆ ಇನ್ನೊಂದು ಇದು, ಅವ್ರು ಏನು ಯಾರ್ಯಾರು ಮಿನರಲ್ ವಾಟರ್ ಯುವ ತೊಗೊಂಡ್ರೆ ಸಾರ್ಥಕ ಫೌಂಡೇಶನ್ಗೆ ದುಡ್ಡು ಬರುತ್ತೆ, ದುಡ್ಡು ಬಂದು ಒಳ್ಳೆ ಇದಕ್ಕೆ ಹೋಗುತ್ತೆ ಕಾರ್ಯಕ್ರಮಕ್ಕೆ. ಓಕೆ, ಸೊ ಯು ಕ್ಯಾನ್ ಆಲ್ವೇಸ್ ಯಾರ್ಯಾರು ದೇ ಇಟ್ ವಿಲ್ ಬಿ ಎ ಪಾಸಿಬಿಲಿಟಿ. ಜಸ್ಟ್ ಆ್ಯಡೆಡ್ ಟು ದಟ್ ರಾಮ್ ಪ್ರಸಾದ್ ಸರ್, ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಅಥವಾ ಯಾವುದೋ ಒಂದು ಬೇರೆ ಹೊರದೇಶದ ಕಂಪನಿಗೆ ನಾವು ತೊಗೊಂಡು ಅವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ನಮ್ಮ ದೇಶದ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿದ್ರೆ ಸ್ನೇಹಿತರೆ, ಈ ಥರ ಎಷ್ಟೋ ಒಳ್ಳೆ ಕಾರ್ಯಗಳಿಗೆ ಅದು ಸಹಾಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಐ ಥಿಂಕ್ ಲೆಟ್ಸ್ ಬಿ ಇಂಡಿಯನ್ ಆ್ಯಂಡ್ ಬೈ ಇಂಡಿಯನ್ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆಲ್ ರೈಟ್, ಗೋಯಿಂಗ್ ಅಹೆಡ್, there is a saying that future belongs to those who believe in the beauty of their dreams. I repeat, future belongs to those who believe in the beauty of their dreams, and there is one such person who is dreaming really big with his company, Metonic Innovation. So what are the innovations they do, I really don't know. I need to dig deep and find out. But the gentleman Sri Ankur Mehrotra is with us, and I request him to please step up to address all of you. Ladies and gentlemen, with a loud round of applause, please welcome Mr. Ankur. Namaskara. Thank you so much for giving this opportunity. Sarthak is doing very good job. I will also try to cut short my speech by a very small amount, because I know lunch is waiting for you guys and I may be the last one here. So how many of you has seen Bahubali movie? Most of us, yeah, right? So both, right? Madam is saying all languages. Okay, good. So in that we saw two brothers. One was Bahubali and one was Balendra, whatever, right? Both wanted to become king, right? But the difference was that one wanted to become king to enjoy life and one wanted to become king to serve people. So most of the time when I ask somebody, they say, I want to become doctor. After becoming doctor, what? I want to serve soldiers, or I want to cure some disease. So you have to have that passion that you not only are approaching somewhere, but what you are going to do after that. That's very important, and I want all the students to think, not only I will become an engineer, but I will stop all the cyber security attacks, or I'm going to develop a weapon which is going to make us victorious, right? So always have that vision and make sure you are doing beyond that. That's very important. And I wish from your size of the people, we can create entrepreneurs, because that's the best way feed forward. Today we saw one student giving some money, but what about if you guys can create 10, 20, 30 jobs out of 600 students? If 300 people create their own business, and then they give jobs to 3,000 more people, that will be really contribution. So that's what I want to say. Have a vision for your life. Think beyond what you want to become, how you are going to serve society, and think about entrepreneurship. Thank you so much for giving this opportunity. Back to you. The next gentleman has done an innovation in the name that he has kept for the company. You know why? The gentleman I'm going to call next, his name is Swastik Jalan. So I was just reading through the name of your company, and the name is Sati Exports. I was just wondering, why has he kept the name as Sati Exports standing there at the back? Then I found out
Sati is probably drawn by the letters of his name. His name is SWASTIK. ಅದರಲ್ಲಿ SUATI ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನು ಸತಿ ಎಕ್ಸ್ಪೋರ್ಟ್ಸ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. I know I am totally wrong. I don't know what it is, but I think being in exports is not an easy job. Alva andre highly competitive market. I don't know how people are thriving and making sure that you succeed. I think your speech is going to be a big inspiration for all our students sitting here, sir. Over to you now. ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಅರ್ಥ ಆಗುತ್ತೆ, ಮಾತಾಡೋಕ್ಕಾಗತ್ತೆ, ಬಟ್ ಸ್ಪೀಚ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಪ್ಲೀಸ್ ಅಲೌ ಮಿ ಟು ಸ್ಪೀಕ್ ಇನ್ ಇಂಗ್ಲಿಷ್. ಥ್ಯಾಂಕ್ ಯು ರಾಮ್ ಪ್ರಸಾದ್ ಜಿ, and thank you entire Sarthaka Foundation and the dignitaries and their students. I was asked by Ram Prasad ji to be present here by 10:40. I deliberately came at 11:10. I'm usually not late, but I told him that I don't want to be on that dais. It's a very emotional and humbling experience for me every time. So that was the reason for me to come late, but he still made me sit on the dais. And the reason for this, there have been only, let me tell you, in our history, there have been only 3 donors, not more than 3. The first one was Ravan, the second was Karn, and the third was Raja Harishchandra. So whenever Raja Harishchandra used to donate something, his eyes were always on the feet of the person to whom he was donating. So one of the Rishi asked him, कि राजा, आप इतने बड़े हैं और आप जब दान देते हैं तो आपकी नज़र हमेशा कदमों पे क्यों होती है? So Raja Harishchandra said something. He said, देनहार कोई और है, भेजत सो दिन रैन, लोग भरम हम पे करें, तासो नीचे नैन. Which means that there is somebody else who is giving it. I'm just a medium. And therefore my eyes are always down on the feet of the one who is accepting with love. One more thing I would like to tell all the students here. We may have used the word underprivileged around 8 or 9 times today. Please don't feel bad about it. Everybody was underprivileged. You know, Lord Ram came to this earth as the son of a king. But the example that he set, that he gave away all his privileges, became underprivileged, and showed the world the path to the dharma, to this success. So being underprivileged is your opportunity to break into and become the biggest inspirations of the world. Like Mr. Abdul Kalam, which one of the dignitaries also mentioned. Struggle is an invitation by nature to come up in life. So accept this struggle. This is not a gyan. I am sure that most of the people in this auditorium have met with struggle and come up here. So embrace struggle. And my last point, never let anyone complain to God about you. When you do a mistake, so people will come and complain to your parents that, hey, you see your child did like this, you see your child did like this. That is still okay. But be so good a human being that never let anybody complain to God about you. Be true to yourself. I'll close it with just one Hindi line. जिसकी मति और गति सत्य की होती है, उसका रथ आज भी श्री कृष्ण ही हाँकते हैं और हाँकते रहेंगे. जय हिंद, जय कर्नाटक. Friends, let's continue. Very small part of the program left, and in the meantime, sir spoke. ನನಗೆ ಕನ್ನಡ ಗೊತ್ತಿಲ್ಲ ಅಂತ ಬಹಳ ಸುಂದರವಾಗಿ ಕನ್ನಡದವ್ರಿಗಿನ್ನೂ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಓದಕ್ಕೆ ಬರುತ್ತೆ, ಆದರೆ ಸ್ಪೀಚ್ ಕೊಡೋಕ್ಕೆ ಬರಲ್ಲ ಅಂತ. ಬಟ್ ಐ ಥಿಂಕ್ ಐ ಆಮ್ ಶೋರ್ ಈಸ್ ಮೋರ್ ಕೇಪಬಲ್ ಆಫ್ than anything else. And one lady I was observing was extremely proud when you stood there and you were talking is Madam Poonam ji. So Madam, how many languages you know? 2 or 3. Which are the 2 top languages you can speak? Hindi, English. So now I have a challenge for you. Okay, we have to say 1, 2, 3 in alternate languages. For example, 1, 2, 3, 4, 5, 6, so on and so forth. You will set the benchmark. Let me see how long you can go. Then I'll give opportunity to 2, 3 of our next gen
and they have to outbeat her. That is the challenge. Okay? All the best, madam. Start. You have to be quick. No. 1 2 3. Okay. 1 2 3. 3 is the benchmark. Gen next. ಎಲ್ಲಿದ್ದೀರಪ್ಪ? ಎದ್ದೇಳ್ರಿ. ನಿಮ್ಮನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿಲ್ಲ ಆವಾಗಿಂದ ಗೊತ್ತು ನನಗೆ. ಹಾಂ, ವೈಟ್ ಟಿ ಶರ್ಟ್ಗಳೆಲ್ಲ ಜೆನ್ ನೆಕ್ಸ್ಟ್ ತಾನೆ? ಇಲ್ಲಾರು ಇವರು ನೀವು ಜೆನ್ ನೆಕ್ಸ್ಟಾ? ಹೇಳಮ್ಮ, ವಿಚ್ ಆರ್ ದ 2 languages? ಕನ್ನಡ ಇಂಗ್ಲೀಷ್. ಆಲ್ ದಿ ಬೆಸ್ಟ್. ಯುವರ್ ಟಾರ್ಗೆಟ್ ಇಸ್ ಬಿಯಾಂಡ್ 3. ಓಕೆನಾ? ಸ್ಟಾರ್ಟ್. 1 2 3. ತೆಲುಗುನು ಸೇರಿಸ್ಬಿಟ್ರಪ್ಪ. ಅಯ್ಯೋ ನಮ್ಮ దేశದಲ್ಲಿ ఇష్టొంది భాష ಇದೆ నిజ. చూస్తారా యాక్చువల్ చేసేసారు. ఓకే మేడం, మీరేం చేస్తారు ఇప్పుడు? విచ్ ఆర్ ద 2 languages? ಕನ್ನಡ ಅಂಡ್ ಇಂಗ್ಲೀಷ್. ನಿಮ್ಮ ಹೆಸರು? ದೀಪಾ ಅವರೇ, ಅಲ್ಲಿ 2ಕ್ಕೆ ಇಲ್ಲಿ 3ಕ್ಕೆ ನಿಂತು ಬಿಟ್ಟಿದ್ದಾರೆ. ನೀವು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀರಾ ನೋಡೋಣ. ಆಲ್ ದಿ ಬೆಸ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ನೀವು ಕಲ್ತಿದ್ದೆ ಈಗ ಟಾಪರ್. there is no doubts ರೀ. she is telling as if this is how she learnt numbers. I think wonderful. yeah, ತಮ್ಮ ಜೋರ ಚಪ್ಪಾಳೆಗಳು. ಕ್ಲಾಪ್ ಫಾರ್ ವೆರಿ ಲೌಡ್ಲಿ. 20. ಮೈ ಗಾಡ್. ಅವ್ರ ತಂದೆ ಯಾರಪ್ಪ? ಅಮಿತಾಬ್ ಬಚ್ಚನ್. ಓಕೆ ಓಕೆ. ಯಾಕೆಂದ್ರೆ ಹೇರ್ ಸ್ಟೈಲು ಹೈಟ್ ನೋಡಿ ಅಮಿತಾಬ್ ಬಚ್ಚನ್ ಅಂತ. ಸರ್, మీరేమన్నా ಯು ವಾಂಟ್ ಔಟ್ ಬೀಟ್ ಯುವರ್ ಡಾಟರ್? ಹಂಗೆಲ್ಲ ಹೇಳ್ಬೇಡಿ ಸುಮ್ಮನೆ. ಇವೆಲ್ಲ ನೋಡಿ, ಮಗಳು ಅಂದ ತಕ್ಷಣ ತಂದೆಗೆ ಸಾಫ್ಟ್ ಕಾರ್ನರಪ್ಪ. ಹಾಂ, ಟ್ರೈ ಲಾಸ್ಟ್ ಚಾನ್ಸ್. ಓಕೆ, ಟ್ರೈ ಸರ್. 1 2 3 4 5 6 7. ಸರ್, ನೆಕ್ಸ್ಟ್ ನಂಬರ್ನ ಇವತ್ತೇ ಹೇಳಬೇಕು, ನಾಳೆ ಅಲ್ಲ. ಇವ್ರು ಲೈಕ್ 1 2 3. ನೋಡಿದ್ರಾ? ಯಾರು ಸರ್ ಹೇಳಿದ್ದು? ಅದೇನು ಕೇಳ್ಬಿಟ್ರಿ ನೀವು ಈ ಸ್ಟೇಟ್ಮೆಂಟ್ನ? ಸರ್, ಡಿ ಯು ವಾಂಟ್ ಟು ಅಕ್ಸೆಪ್ಟ್ ದಟ್ ಆರ್ ರಿಜೆಕ್ಟ್ ದಟ್ ಸ್ಟೇಟ್ಮೆಂಟ್? ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಈ ಪದಾಧಿಕಾರಿ ಕಾಯಿಲೆಲ್ಲ ಇದಾರಲ್ಲ ನಿಮ್ಮ ಸಾರ್ಥಕ ಫೌಂಡೇಶನ್ ಅವರು, ಭಾಳ ಒಗ್ಗಟ್ಟಪ್ಪ. ಅಯ್ಯೋ ಅಷ್ಟಿಲ್ಲದೆ ಇಷ್ಟೆಲ್ಲ ನಡ್ಸ್ಕೊಂಡು ಹೋಗೋಕ್ಕಾಗತ್ತೇನ್ರಿ? ಅವ್ರು ಹೇಳಿದ್ದಕ್ಕೆ ರೂ ಅಂದ್ಬಿಟ್ರು ನೋಡಿ. ಓಕೆ, ನಾವು ಲೆಟ್ ಮಿ ಆಸ್ಕ್ ಯುವರ್ ಡಾಟರ್. ಪುಟ, ನಿಮ್ಮ ತಂದೆಗೆ ವಯಸ್ಸಾಯ್ತಕ್ಕಂದ? ವಾಟ್ಸ್ ಹರ್ ನೇಮ್? ದೀಪಾ. ದಟ್ ಜೆಂಟ್ಲ್ಮ್ಯಾನ್ ಟೋಲ್ಡ್ ಯುವರ್ ಫಾದರ್ ಹ್ಯಾಸ್ ಬಿಕಮ್ ಆಫ್ has come to old age. Do you agree with that? ನೋ. ಕೇಳಿಸ್ಕೊಂಡ್ರಾ? ಗುಡ್. ಓಕೆ, ನಿಮ್ಮ ಅಮ್ಮ ಬಂದಿಲ್ವಾ ಪುಟ? ಎಲ್ಲಿದ್ದಾರೆ? ಚೆಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ಫೆಲಿಸಿಟೇಷನ್ ಟು 10th standard toppers. This is the last agenda of the day. So, ಅಜೆಂಡಾ ಅಂದರೆ ಇನ್ನೂ ಇದೆ. ನಾನು ಹೇಳ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಆಫ್. ಅದಾದಮೇಲೆ ಒಂದು ಮೇಜರ್ ಇದೆಯಪ್ಪ. ವೆನ್ ವಿ ಅಡ್ಜರ್ನ್ ದೇರ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಷನ್ ಆಫ್ ಚೆಕ್ ಬೈ ಡೋನರ್ಸ್ ಟು ರಿಮೈನಿಂಗ್ ಸ್ಟೂಡೆಂಟ್ಸ್. ಅದು ಸಪ್ರೇಟ್ ಆಗಿದೆ, ನಾಟ್ ಆಸ್ ಎ ಪಾರ್ಟ್ ಆಫ್ ದ ಸ್ಟೇಜ್ ಇವೆಂಟ್ ಅಷ್ಟೇ. ದಟ್ ಈಸ್ ಆಫ್ ಸ್ಟೇಜ್ ಇವೆಂಟ್. ಸೊ ಈ ವಿದ್ಯಾರ್ಥಿಗಳನ್ನ ವೇದಿಕೆ ಮೇಲೆ ಕರೆದು ಬಿಡೋಣ. ಯಾರ್ಯಾರು ಬಂದು ಫೆಲಿಸಿಟೇಟ್ ಮಾಡ್ತೀರಾ ದಯವಿಟ್ಟು ತಯಾರಾಗಿರಿ. ತಮ್ಮ ಜೋರ ಚಪ್ಪಾಳೆಗಳೊಂದಿಗೆ ವರ್ಷ NR 98%, ಶ್ರೀ ಸಂತೋಷಿ S 95%, ಪವನ್ ಕುಮಾರ್ ರಾಯ್ 94.4%, ಪ್ರಾಪಣ್ಣ ಬಿ ಮುಚ್ಚರ್ಲಾ 92.8%. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಬನ್ನಿ. ರಾಮ್ ಪ್ರಸಾದ್ ಸರ್ ಅವ್ರಿಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು. ನನ್ನ ಜೀವನದಲ್ಲಿ ಕಳೆದ 25 ವರ್ಷಗಳಿಂದ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮ್ಯಾಜಿಕ್ ಶೋಸ್ ಇರ್ಬೋದು, ಟೀಮ್ ಬಾಂಡಿಂಗ್ ಗೇಮ್ಸ್ ಫಾರ್ ಕಾರ್ಪೊರೇಟ್ಸ್ ಇರ್ಬೋದು, ಈ ಥರ ಹೋಸ್ಟಿಂಗ್ ಇರ್ಬೋದು. ಇಷ್ಟು ಅವಮಾನ ನನಗೆ ಯಾವತ್ತೂ ಆಗಿಲ್ಲ. ಯಾಕೆ ಅಂತೀರಾ? ನಾಟ್ ಬಿಕಾಸ್ ಆಫ್ ದ ವೇ ಸಾರ್ಥಕ ಫೌಂಡೇಶನ್ ಟುಕ್ ಕೇರ್ ಆಫ್ ಮೀ, ಬಿಕಾಸ್ ಆಫ್ ದ ಸ್ಕೋರ್ಸ್ ದಟ್ ದೀಸ್ ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್. 92, 95, 98 ನಾವು ಜೀವನದಲ್ಲಿ 40 ದಾಟಲಿಲ್ಲ. ಹಾಗಾಗಿ ಇವತ್ತು ಭಾಳ ಗಿಲ್ಟಿ ಫೀಲ್ ಆಗ್ತಾ ಇದೆ. ಇಂಥ ಕಾರ್ಯಕ್ರಮಕ್ಕೆ ಬಂದು ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನನಗಿದೆಯಾ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಆದರೂ ಪರವಾಗಿಲ್ಲ ಸ್ನೇಹಿತರೆ. ಐ ಥಿಂಕ್ ಈ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅದೆಲ್ಲದಕ್ಕಿಂತ ದೊಡ್ಡದು. ಸೊ ವಿದ್ಯಾರ್ಥಿಗಳಿಗೆ ಭಗವಂತ ಇದೇ ತೀರ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣಿಸ್ಲಿ. ಹಾಗೆ ಅವರು ಇದೇ ರೀತಿ ತಮ್ಮ ಶೈಕ್ಷಣಿಕ ಅಷ್ಟೇ ಅಲ್ಲದೆ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ತಾವು ಶ್ರಮಿಸಲಿ ಅಂತ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ತಮ್ಮ ಜೋರ ಚಪ್ಪಾಳೆಗಳು ಈ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಅವ್ರು ಯಾರೋ ನಾಚಿಕೆ ಪಟ್ಕೊಂಡು ನೋಡೋದ್ರಲ್ಲ, ಅವ್ರು ಬರಲಿಲ್ವಾ ಅಮ್ಮ? ಜೈಬಾದ್ರಿ ಮೇಡಮ್ ಅವರು ಬರಲಿಲ್ವಾ? ಹಾಂ, ಏನು ಸರ್? ಅವಾಗ ಬರ್ತಾರ? ಯಜಮಾನ್ರು ಇರೋವರೆಗೂ ಅವ್ರು ಬರಲ್ಲ. ಓಕೆ, ಸೊ ವಿ ಕ್ಯಾನ್ ಹ್ಯಾವ್ ಐದರ್ ಆಫ್ ದ ಟು, ನಾಟ್ ಬೋತ್.
ಹಂಗೆ ನೋಡೋಣ ಏನು ಚಾಲೆಂಜ್ ಹೇಳಿ ಸರ್ ಇವಾಗ. ಹಾಂ ಅಷ್ಟೇ ಮೇಡಮ್, ಒಂದು ನಿಮಿಷ ಇಲ್ಲಿ ಬನ್ನಿಮ್ಮ, ಒಂದು ನಿಮಿಷ ಇಲ್ಲಿ ಬನ್ನಿ. ನೋಡ್ರಿ, ಯಾರು ಪ್ರಪಂಚದಲ್ಲಿ ಇಲ್ಲಿ ಬನ್ನಿಮ್ಮ, ಈ ಕಾರ್ನರ್ಗೆ ಬನ್ನಿ ಸರ್. ಅಮಿತಾಬ್ ಬಚ್ಚನ್ ಸರ್ ಬನ್ನಿ ಸರ್. ಈ ಪೆನ್ ತಗೊಳ್ಳಿ ಸರ್. ಇಲ್ಲೇ ಬನ್ನಿ ಸಾಕು. ಇಲ್ಲ ಸಾಕು. ನೀವು ಮೇಲೆ ಬರಬೇಡ, ಮೇಲೆ ಬಂದ್ರೆ ರೋಡ ಬಿಟ್ರೆ ಕಷ್ಟ. ಇದು ತಗೊಳ್ಳಿ, ಪೆನ್ ತಗೊಳ್ಳಿ. ಯಾರು ರಾಮ್ ಪ್ರಸಾದ್ ಸರ್ ರೋಸೇ ಕೊಟ್ಟು ಪ್ರಪೋಸ್ ಮಾಡಬೇಕು ಅಂತ ಎಲ್ಲೂ ಬರ್ದಿಲ್ಲ. ಪೆನ್ ಕೊಡಿ, ಮೊಬೈಲ್ ಕೊಡಿ, ಚಪ್ಪಲಿ ಕೊಡಿ, ಏನೋ ಕೊಡಿ, ಪ್ರಪೋಸ್ ಮಾಡಿ ಸರ್. ಇವಾಗ ನೀವು ಮೇಡಮ್ ಪ್ರಪೋಸ್ ಮಾಡಿ ನೋಡ ಎಲ್ಲರ ಮುಂದೆ. ಹಾಂ ಅಬ್ಬಾ ಹಾಂ ಕೊಡಿ, ಮೊಬೈಲ್ ಕೊಟ್ಟು ಪ್ರಪೋಸ್ ಮಾಡಿ. ಹಾಂ ಕೊಡಿ. ಹಾಂ ಏನು ಹೇಳ್ತೀರಾ? ಹಾಂ ಅಲ್ಲ, ನಿಮ್ಮ ಹೈಟ್ಗೆ ಪಾಪ ಓಕೆ ಬಂದ್ಬಿಡಿ ಮೇಲೆ. ಯಾಕೆ ಅಮ್ಮ ಒಂದು ಸ್ವಲ್ಪ ಈ ಕಡೆ ಜರ್ಕೊಳ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಜ್ವರ ಚಪ್ಪಾಳೆ ತಗೊಬಿಡಿ ಒಂದ್ಸಲ. ಥ್ಯಾಂಕ್ ಯು ಒನ್ಸ್ ಅಗೇನ್, ಗಾಡ್ ಬ್ಲೆಸ್ ಸರ್. ನಮ್ಮ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ ಸರ್ ಇವತ್ತು. ಎಷ್ಟು ರೊಮ್ಯಾಂಟಿಕ್ ಅಂತ ತೋರಿಸಿ ಸರ್. ಮೊಬೈಲ್ ಕೊಟ್ಟು ಮೇಡಮ್ ಪ್ರಪೋಸ್ ಮಾಡಿಬಿಡಿ ಸರ್ ಇವತ್ತು. ಮೇಡಮ್ ಒಂದು ನಿಮಿಷ. ಹಾಂ ಬೇಗ ಅದು ಅಲ್ಲಿ ನೋಡ್ರಿ. ವಿಜಿಲ್ ಇದುವರೆಗೂ ಒಂದು ವಿಜಿಲ್ ಬಂದಿಲ್ಲ ನೋಡ್ರಿ, ಇವಾಗ ಒಂದು ವಿಜಿಲ್ ಬಂದ್ಬಿಡ್ತು. ಸ್ನೇಹಿತರೆ, ಇಷ್ಟೆಲ್ಲ ರೆಕಗ್ನಿಷನ್, ನಗು, ಸಂಭ್ರಮ ಇದೆಲ್ಲದ್ರ ಮಧ್ಯ ಸ್ನೇಹಿತರೆ ಶ್ವೇತಾ ನೋಡಿ, ಇನ್ನೊಂದು 5 ಯಂಗರ್ ಡಾಟರ್ ಆರ್ ಸನ್ ಅಂದ ನೆಕ್ಸ್ಟ್ ಬರ್ತಾ ಇರೋರೇ ಗೋಪಾಲ್ ಕೃಷ್ಣ, ಅವರು ಹೆಸರೇ ಕೃಷ್ಣ. ಹಾಂ ಅಲ್ವಾ? ಅವರು ತಮಗೆಲ್ಲ ವಂದನೆಗಳನ್ನ ತಿಳಿಸ್ತಾರೆ. ಈಸ್ ಗೋಯಿಂಗ್ ಟು ಗಿವ್ ದ ಸ್ಪೀಚ್ ಆಫ್ ವರ್ಡ್ ಆಫ್ ಥ್ಯಾಂಕ್ಸ್. ಸೊ ತಮ್ಮ ಜೋರ ಚಪ್ಪಾಳೆಗಳ ಮೂಲಕ ಗೋಪಾಲ್ ಕೃಷ್ಣ ಸರ್ ಅವರನ್ನು ಮಾಡ್ತಾರೆ. ಒಂದು ನಿಮಿಷ ಗೋಪಿ, ಅಂದರೆ ವೋಟ್ ಆಫ್ ಥ್ಯಾಂಕ್ಸ್ ಆಗುತ್ತೆ ಓನ್ಲಿ ಫಾರ್ ಸ್ಟೇಜ್ ಇವೆಂಟ್. ಇದು ನಂತರ ಐ ವುಡ್ ಡೀಪ್ ಫ್ರಮ್ ಮೈ ಹಾರ್ಟ್ ಐ ಥ್ಯಾಂಕ್ ಆಲ್ ದಿ ಡೋನರ್ಸ್ ಹೂ ಹ್ಯಾವ್ ಕಮ್ ಅಂಡ್ ಹೂ ಆರ್ ಸ್ಟೇಯಿಂಗ್ till now. Okay, big round of applause to all of them here. Thank you so much. You are responsible for this event to happen. It's not happening just like that. It is you people, you are responsible. It is your program, you are part of this. We are only just front runners. You are pushing us from the back. Thank you so much, and be with us. And after this program, it is our privilege of student to receive checks from you people. Okay, and idu nanತರ ನಮ್ಮ ಡೋನರ್ಸ್ ಇದು ಅಂದರೆ ವೋಟ್ ಆಫ್ ಥ್ಯಾಂಕ್ಸ್ ನಂತರ ಡೋನರ್ಸ್ ಚೆಕ್ ಕೊಡ್ತಾರೆ. ನಮ್ಮ ಎಕ್ಸಲೆಂಟ್ ಅವಾರ್ಡೀಸ್ ಇದ್ದಾರಲ್ಲ, ಅವ್ರು ಬೇಕಂತಂದರೆ ಅಲ್ಲಿಂದ ಲಂಚ್ ಹೋಗ್ಬೋದು. ಓಕೆ, ಬಿಕಾಸ್ ಇಟ್ ವಿಲ್ ಬಿಕಮ್ ಎ ಬ್ಯಾಚ್, ಸೊ ದಟ್ ಇದೊಂದು ಬ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಇಟ್ ಬಿಕಮ್ಸ್ ಆರ್ಡರ್ಲಿ. ಓಕೆ, ಸೊ ಆಫ್ಟರ್ ದಿ ವೋಟ್ ಆಫ್ ಥ್ಯಾಂಕ್ಸ್. ಓಕೆ, ಅದೇ ನೀವು ಅಲ್ಲಿಂದ ಹೋಗ್ತಾ ಇದ್ದಾಗ ಎಕ್ಸಲೆನ್ಸಿ ಅವಾರ್ಡ್ ಯಾರು ವಿತ್ ಟೀ ಶರ್ಟ್ ಇರೋರು ಮತ್ತು ವಿತ್ ಗೌನ್ ಹಾಕ್ಕೊಂಡಿರೋರು ಅವ್ರಿಗೆ ಪ್ಲೀಸ್ ಕಲೆಕ್ಟ್ ಯುವರ್ ದಟ್ಸ್ ಅ ಪಾರ್ಟ್ ಆಫ್ ಲೈಕ್ ಒನ್ ಮೋರ್ ಗಿಫ್ಟ್ ದೇರ್, ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಅಂಡ್ ಗೋ. ಓಕೆ, ಆಫ್ಟರ್ ಗಿವಿಂಗ್ ಯುವರ್ ಟೋಕನ್. Good afternoon. In the successful completion of today's program, first, before I start thanking as treasurer of this noble organization, I would like to state certain info of the organization to all the donors. We are a 100% law-abiding and compliant NGO. We are one of the least administrative spending NGO. We have filed all the relevant returns required under the law. The corpus amount received has been kept as deposits as permitted by law. This is the information about our organization. Now I would like to thank our MLA who has come here and presided, and MLC Sri Sarvana. Sorry, I'm little shivering. I'm not used to talk in the public. Please excuse me. Actually, I was not able to stand in the stage itself because of our Vasvi Club and Sarthaka. At least today I'm coming and standing and speaking something. So whatever the mistakes I do, please excuse me. And I thank our MLC, Dr. Sharvana, ex-mayor Katte Satya sir, and DDPO, Mr. Manoj Kumar Kolla. Our CSR partners are one of the backbone of our organization. CSR partners are our
backbone in supporting you all. So we thank from bottom of our heart to all the CSR donors. Out of that, today we have Sri Sundar Kannan, Mr. Swastik Jalan and Ankur Mehrotra who have come here to grace the occasion. I thank them all. And one more important thing about our organization is, for organizing this program, we are all the trustees are contributing and sharing the expenses. We are not taking any money from Sarthaka, because one of our main motto is, see, the donors, what they donate to Sarthaka, that is for the utilization of support to needy children. That we want to see that every rupee reaches them. Then I thank our president who has spoken so well and motivated you all. Then our secretary, Mr. Dattatreya, Mr. Nataraj, who introduced the inauguration of Sarthaka Excellence Award and Sarthaka Sampurna Shikshana. These are the people whom you have seen in front. In the back, lot of women trustees and other Sarthaka trustees have put in lot of efforts to do this. From last 1 month, at least 15 times we have met and planned this program. That is why it is so systematic and clear. Hence I thank all of my colleagues trustees. Then I am thanking my Gen Next children. They have come here, volunteered, they have taken lot of responsibilities and did it. Thank you, Gen Next. Then Sri Gururaj, MC, today's MC, who has kept you all laughing and he has sharing lot of information also. I thank Mr. Gururaj. Mr. Gururaj is a very senior executive in Titan. Okay, give a round of applause to him for a wonderful thing. I'd like to thank the principals of our government colleges and the students who have achieved in their career. God made me to make 5 lakhs. We hope in the future they will be doing that. She is from Dubai. She is from. Good to see Sarthaka is going global. Shortly we will be having a CR account, then we can have a global. Next, to conduct any function like this, we will be having lot of partners. I would like to recognize all of them. The first thing is our Pati Sabha, management of the Pati Sabhangana was extended this hall for us. Then our printing partner, Srimati Pratima. Then our caterers, GR Caterers. Then LED screen and other things provider Sri Govindraj. Even our staff have taken lot of responsibilities and worked. I thank all of them. And many people have involved here directly and indirectly. I thank one and all for thank you. If women is in the forefront, it will always be good. It will do the wonders. So the reason and why I am telling is Sarthaka Foundation
is literally like lots of activities done by like our women trustees who have put in lot of efforts. Months together, it will take about 4 months, right from house visit to we have counseling, we have a check preparation, we have calling them, this time excellence award, everything is done by women trustees. And because we want to reduce our administrative expense to the least, so all our people months together, they leave their work, they come and they do in the trust office. Big round of applause to them and attribute to them actually. Work and family responsibilities. 1, 2, 1, 2, 1, 2, Sarthaka. 1, 2, 1, 2, 1, 2, Sarthaka. 1, 2, 1, 2, 1, 2, Sarthaka. ಥ್ಯಾಂಕ್ ಯು ವೆರಿ ಮಚ್. ಊಟ ನಿಮಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಜೀವನ ಕೂಡ ಇದೇ ಥರ ಸಾರ್ಥಕವಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಅಂತ್ಯಕ್ಕೆ ಬರ್ತಾ ಇದ್ದೀವಿ. ಶುಭ ದಿನ. Donors, I request all the donors, sir. ಅಮ್ಮ ಹೇಳಿದ್ರೆ ఒక చెక్ ఇప్పించేసి I request all donors, please, I request you to hand over check to one student and go. Can somebody call the students? ಒಂದು ಇವತ್ತಿನ ಪ್ರೋಗ್ರಾಮ್ ಎಲ್ಲ ನೋಡಿ ಮತ್ತು ನಮ್ಮ LVB ಗುಪ್ತಾ ಸರ್ ನಮಗೆ ಲೆಕ್ಚರರ್ ಅವರು ಕೂಡ ನಮ್ಮ ಸಾರ್ಥಕ ಬಗ್ಗೆ ಹೇಳಿದ್ದನ್ನು ಕೇಳಿ ವಾಸವಿ ಅವರು ಮೇಡಮ್ ವಾಸವಿ ಅವರು ಮತ್ತು ದಿನೇಶ್ ಸರ್ ಅವರು ದೇ ಆರ್ ಬಿಕಮಿಂಗ್ ಅವರ್ ಕಾರ್ಪಸ್ ಡೋನರ್ ವಿತ್ 1 lakh rupee ಚೆಕ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ನಿಮ್ಮ ಹೆಸರಲ್ಲಿ ಒಂದು ಮಗುಗೆ ಫಾರ್ ಎವರ್ it will be, this money will be kept as a deposit. Okay, thank you so much.